ಗಜಮುಖದ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಸರಸ್ವತೀ ದೇವಿಯ ಅನುಗ್ರಹ ನಮಗೆಲ್ಲರಿಗೂ ಲಭಿಸಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಈ ಗಮಕವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಮನುಷ್ಯನ ಜೀವನಕ್ಕೆ ಬೇಕಾದಂತಹ ದಾರಿದೀಪ ಯಾವುದು ಅಂತೇಳಿ ಕೇಳಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಪುರಾಣಗಳು, ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಭಾಗವತ ಇರಬಹುದು, ಇನ್ನು ಅನೇಕ ಪುರಾಣಗಳು. ಇದೆಲ್ಲವೂ ಕೂಡ ಯಾವುದರ ಆಧಾರದ ಮೇಲೆ ನಿಂತಿದೆ ಅಂತೇಳಿ ಹೇಳಿದ್ರೆ ಭಗವಂತನಾದಂತಹ ಶ್ರೀಮನ್ನಾರಾಯಣನಿಂದ ಕೊಡಲ್ಪಟ್ಟಂತಹ ವೇದ. ಅದನ್ನು ಬ್ರಹ್ಮದೇವ ಈ ಜಗತ್ತಿಗೆ ಪರಿಚಯ ಮಾಡಿಸಿ ಅದನ್ನು ವಿಭಾಗ ಮಾಡಿ ವೇದವ್ಯಾಸ ಮಹಾಮುನಿಗಳು ಜನಸಮುದಾಯಕ್ಕೆ ಅದನ್ನು ನೀಡಿದರು. ಇದನ್ನು ಸೂಕ್ಷ್ಮವಾಗಿ ಮಹಾಭಾರತದಲ್ಲಿ ಭಗವಂತನಾದಂತಹ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ರೂಪದಲ್ಲಿ ಬೋಧಿಸಿದ್ದಾನೆ. ಮಹಾಭಾರತ ಹಾಗೂ ರಾಮಾಯಣ ಒಂದು ಸೂರ್ಯವಂಶದ ಅರಸನ ಕಥೆ, ಇನ್ನೊಂದು ಚಂದ್ರವಂಶದ ಅರಸನ ಕಥೆ. ಚಂದ್ರವಂಶದಲ್ಲಿ ಮನುವಿನಿಂದ ತೊಡಗಿ ಬಂದಂತಹ ಸೂರ್ಯವಂಶದ ಅರಸರು ರಾಮ ಮೊದಲಾದಂತಹ ಮಹಾಮಹಿಮರನ್ನು ಹೇಗೆ ಚಕ್ರವರ್ತಿ ಪೀಠದಲ್ಲಿ ನಾವು ಕಂಡಿದ್ದೇವೋ ಅದೇ ಪ್ರಕಾರವಾಗಿ ಚಂದ್ರನಿಂದ ತೊಡಗಿ ಬುಧ, ನಳ, ನಹುಷಾದಿಯಾಗಿ ಹಸ್ತಿನಾವತಿಯ ಪಾಂಡವರು, ಕೌರವರು ಎಂಬಲ್ಲಿಯವರೆಗೆ ಅದು ಮುಂದುವರಿಯುತ್ತದೆ. ಆಮೇಲೂ ಕೂಡ ಹಾಗೆ ಪರೀಕ್ಷಿತ, ಜನಮೇಜಯ ಮೊದಲಾದಂತಹ ಚಕ್ರವರ್ತಿಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರ ಹಾಗೂ ಪಾಂಡು ಚಕ್ರವರ್ತಿಯ ಮಕ್ಕಳು. ಪಾಂಡು ಚಕ್ರವರ್ತಿಗೆ 5 ಮಂದಿ, ಧೃತರಾಷ್ಟ್ರ ಚಕ್ರವರ್ತಿಗೆ 3 ಮಂದಿ ಹಾಗೂ ಒಬ್ಬಳು ಮಗಳು 101, ಮತ್ತೆ 5. ನಮಗೆ ಗೊತ್ತಿರುವಂತಹದ್ದು, ಪ್ರಚಲಿತವಾಗಿರುವಂತಹದ್ದು ಹಾಗೆ. ಈಗ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ? 105 ಮಂದಿ ಮತ್ತೆ 6 ಮಂದಿ ಅಂತೇಳಿ ಹೇಳಲಿಕ್ಕೆ ಹೊರಟಿದ್ದೇವೆ. ನಾವು ಹೇಳುವುದಲ್ಲ, ಭಗವಂತನಾದಂತಹ ಕೃಷ್ಣನೇ ಇದನ್ನು ಲೋಕಕ್ಕೆ ಪರಿಚಯಿಸಿದ್ದು. ಯಾವ ಕಾಲದಲ್ಲಿ? ಪಾಂಡವರಿಗೂ ಕೌರವರಿಗೂ ಭೂಮಿಗೆ ಬೇಕಾಗಿ ಯುದ್ಧ ಯಾವಾಗ ಪ್ರಾರಂಭವಾಗುತ್ತದೆಯೋ, ಪಾಂಡವರಿಗೂ ಕೌರವರಿಗೂ ಅಣ್ಣ ತಮ್ಮಂದಿರ ಮಕ್ಕಳು ದಾಯಾದ್ಯ ಮತ್ಸರ, ಭೂಮಿ ನಮಗೆ ಬರಬೇಕು, ನಮಗೆ ಸಿಗಬೇಕು ಅಂತೇಳಿ. ಪಾಂಡವರು ಯಾವಾಗಲೂ ನಮಗೆ ಭೂಮಿ ಬೇಕು ಅಂತೇಳಿ ಹೇಳಿದ್ದಿಲ್ಲ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು ದುರ್ಯೋಧನನೇ ರಾಜ್ಯವನ್ನಾಡಿಕೊಂಡಿರಲಿ, ನಮಗೆ ಕಷ್ಟವೋ ಸುಖವೋ ನಮ್ಮ ಪಾಲಿಗೆ ಏನು ಬರುತ್ತದೆ ಅದು ಸಾಕು ಎಂದು ಬಯಸಿದವರು. ಅದರಲ್ಲೂ ಧರ್ಮರಾಯ ಅಂತೇಳಿ ಹೇಳಿದ್ರೆ ಸತ್ಯವನ್ನಿಗನೆ, ಧರ್ಮಾತ್ಮನೆ. ತನ್ನ ವೈರಿ ಸ್ಥಾನದಲ್ಲಿರುವಂತಹ ಕೌರವನೇ ಆದರೂ ಅವನು ಸುಖವಾಗಿರಲಿ ಎಂದು ಬಯಸುವಂತಹ ನಿಷ್ಕಲ್ಮಶ ಹೃದಯದವ ಧರ್ಮರಾಯ. ಇಂದ್ರಪ್ರಸ್ಥದಲ್ಲಿ ಭೀಷ್ಮಾಚಾರ್ಯರು, ಅಂದ್ರೆ ಈ ಪಾಂಡವರು ಕೌರವರ ಅಜ್ಜ ಭೀಷ್ಮಾಚಾರ್ಯರು, ಪಾಂಡವರನ್ನು ಇಂದ್ರಪ್ರಸ್ಥದಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿ ಅಲ್ಲಿ ಪಾಂಡವರಿಗೆ ಒಂದು ನೆಲೆಯನ್ನು ಒದಗಿಸಿಕೊಟ್ಟರು. ಆದರೆ ಇದು ಕೌರವರಿಗೆ ಇಷ್ಟವಾಗಲಿಲ್ಲ. ದುರ್ಯೋಧನ ದ್ಯೂತದ ಮೂಲಕವಾಗಿ ಪಣವನ್ನಿಟ್ಟು ಅವರ ರಾಜ್ಯ, ಕೋಶ, ಅಧಿಕಾರ, ಸಂಪತ್ತು ಎಲ್ಲವನ್ನೂ ಕೂಡ ಸೆಳೆಕೊಂಡ ಜೂಜಿನಲ್ಲಿ. ಆಮೇಲೆ ದ್ರೌಪದಿಯ ಬೇಡಿಕೆಯಿಂದ
ನಡೆಯಬಾರದು ನಡೆದು ಹೋಯಿತು. ತುಂಬಿದಂತಹ ಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಅಕ್ಷಯವಾಯಿತು, ವಸ್ತ್ರಾಪಹರಣ ಆಯಿತು ಅಂತೇಳಿ ಹೇಳಬಾರದು ಅಂತೇಳಿ ಈಗ ಪಂಡಿತೋತ್ತಮರು ಹಾಗೂ ಹಿರಿಯರ ಒಂದು ಅಭಿಪ್ರಾಯ ಉಂಟು. ಅದಕ್ಕೆ ವಸ್ತ್ರಾಪಹರಣ ಅಂತ ಹೇಳುವಂತಹ ಹೆಸರೇ ಕೊಡಬಾರದು, ವಸ್ತ್ರ ಅಕ್ಷಯ, ಅಕ್ಷಯಾಂಬರ ಅಂತೇಳಿ ಕರೀಬೇಕು. ಇದು ಸಜ್ಜನರ ಒಂದು ಅಭಿಪ್ರಾಯ. ಅದೆಲ್ಲವೂ ಕಳೆದು ಪುನಃ ಎರಡನೆಯ ಜೀವಿತದಲ್ಲಿ ಸೋತವರು ಕಾಡಿಗೆ ಹೋಗಬೇಕು. ಆಮೇಲೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದೆಲ್ಲವನ್ನು ಕಳೆದು ಪುನರಪಿ ಉಪಪ್ಲಾವ್ಯದಲ್ಲಿ ಪಾಂಡವರು ಬಂದು ನೆಲೆಸಿದ್ದಾರೆ. ಉಪಪ್ಲಾವ್ಯ ಅಂತ ಹೇಳಿದ್ರೆ ದ್ರುಪದನ ಅರಮನೆ, ದ್ರುಪದ ಸಂಬಂಧಿಕ, ವಿರಾಟನು ಸಂಬಂಧಿಕ. ಅವರೆಲ್ಲರೂ ಒಟ್ಟುಗೂಡಿ ಏನು ಮಾಡುವುದು, ನಮಗೆ ಬರಬೇಕಾದಂತಹ ಅರ್ಧರಾಜ್ಯ ಕೌರವ ಕೊಡ್ತಾರೋ ಇಲ್ವೋ. ಬಲರಾಮರೇ ಮೊದಲಾದವರು ಕೌರವ ಕೊಡ್ಲಿಕ್ಕಿಲ್ಲ. ಪಾಂಡವರಲ್ಲಿ ತ್ರಿಕಾಲಜ್ಞಾನಿಯಾದಂತಹ ಸಹದೇವ ಕೊನೆಯವ, ಅವನಿಗೆ ಮುಂದೇನಾಗುತ್ತದೆ ಎಂಬುದು ಗೊತ್ತು. ಅವನು ಹೇಳುತ್ತಾನೆ, ಸಂಧಿಯ ಬೆಸುಗೆ ಹತ್ತದು, ಸಂಧಿ ಪ್ರಯೋಜನ ಇಲ್ಲ, ಸಂಧಿಗೆ ಕೌರವ ಒಪ್ಲಿಕ್ಕಿಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾನೆ. ಆದರೂ ಸಂಧಾನಕ್ಕೆ ಒಬ್ಬ ಮುತ್ಸದ್ದಿಯನ್ನು ಕಳುಹಿಸಬೇಕು ಕೌರವನಲ್ಲಿಗೆ. ನಮ್ಮದಾದಂತಹ ಅರ್ಧರಾಜ್ಯವನ್ನು ಬೇಡುವುದಕ್ಕಾಗಿ ಕೌರವನಲ್ಲಿಗೆ ಭಗವಂತನಾದಂತಹ ಶ್ರೀಕೃಷ್ಣನನ್ನೇ ಧರ್ಮರಾಯ ಕಳುಹಿಸ್ತಾನೆ. ಸುಯೋಧನನ ಓಲಗಕ್ಕೆ ಹೋದಂತಹ, ಕೌರವನ ಓಲಗಕ್ಕೆ ಹೋದಂತಹ ಕೃಷ್ಣ ಅವನನ್ನು ಸುಯೋಧನ ಅಳತೆ ಮಾಡುತ್ತಾನೆ, ಒಂದು ತರದಲ್ಲಿ ನಿಂದಿಸ್ತಾನೆ. ಪಾಂಡವ ಪಕ್ಷಪಾತಿಯಾಗಿ ಬಂದಂತಹ ನೀನು, ನಿನ್ನನ್ನು ಪುನರಪಿ ಪಾಂಡವರಲ್ಲಿಗೆ ಹೋಗುವುದಕ್ಕೆ ಬಿಟ್ಟರೆ ತಾನೇ ಸಂಧಿಯೋ ಪಾಂಡವರಿಗೆ ರಾಜ್ಯವೋ, ನಿನ್ನಲ್ಲೇ ಬಿಡದೇ ಇದ್ರೆ ಒಂದು ಕುಂಭಕನವನ್ನು ಪ್ರದರ್ಶನ ಮಾಡ್ತಾನೆ ಕೌರವ. ಅಂತರ್ಯದಲ್ಲಿ ಕೃಷ್ಣ ದೇವರು ಅಂತೇಳಿ ಗೊತ್ತುಂಟು, ಗೊತ್ತಿದ್ರೂ ಒಂದು ಹುಮ್ಮತನ, ಒಂದು ದಾಷ್ಟ್ಯ. ಅದನ್ನು ಮೆರೆದಂತಹ ಕೌರವ ಕೃಷ್ಣನನ್ನು ಕಟ್ಟುವುದಕ್ಕೆ ಹೊರಟಾಗ ಕೃಷ್ಣ ಭಗವತ್ ಸ್ವರೂಪಿಯಾದಂತಹ ಕೃಷ್ಣ ಎಲ್ಲೆಲ್ಲೂ ಕೃಷ್ಣನಾಗಿ ಕಂಗೊಳಿಸಿ ಯಾವ ಕೃಷ್ಣನನ್ನು ಕಟ್ಟುವುದು ಎಂಬ ಸ್ಥಿತಿಗೆ ಕೌರವ ಬಂದು ಸೋಲುತ್ತಾನೆ. ಆಮೇಲೆ ಕೃಷ್ಣ ಬುದ್ಧಿವಾದ ಹೇಳುತ್ತಾನೆ, ಕೌರವ ಕೇಳುವುದಿಲ್ಲ. ಬಂಧು ಬಾಂಧವರನ್ನೆಲ್ಲರನ್ನು ಕಳ್ಕೊಂಡು ನೀನು ಯಮಲೋಕಕ್ಕೆ ಹೋಗಬೇಕಾದೀತು. ನೀನು ಒಂದು ವೇಳೆ ಪಾಂಡವರನ್ನು ಒಪ್ಪಿಕೊಂಡು ಅವರನ್ನು ನಿನ್ನ ಸಹೋದರರು ಎಂಬಂತೆ ಪ್ರೀತಿಯಿಂದ ನೀನು ಒಪ್ಪಿಕೊಂಡೆ ಅಂತೇಳಿ ಆದರೆ ಅರ್ಧರಾಜ್ಯ ಬೇಡ, 5 ಗ್ರಾಮಗಳನ್ನಾದರೂ ಕೊಡು ಎಂಬ ಹಾಗೆ ಕೃಷ್ಣ ಕೇಳುತ್ತಾನೆ. ಆವಾಗ ಗೋಷ್ಪದ ಧಾರಿಣಿಯ ಕೊಡೆ, ಗೋಷ್ಪ ಅಂತ ಹೇಳಿದ್ರೆ ಗೋವಿನ ಪಾದ, ಗೋವಿನ ಪಾದ ಊರುವಷ್ಟು ಜಾಗವನ್ನು ಪಾಂಡವರಿಗೆ ನಾನು ಸಂಧಿಯ ಮೂಲಕ ಕೊಡುವುದಿಲ್ಲ, ಬೇಕು ಅಂತೇಳಿ ಆದ್ರೆ ಖಡ್ಗದ ಮನೆಯಲ್ಲಿಟ್ಟಿದ್ದೇನೆ ಪಡಕೊಳ್ಳಿರಿ ಅಂತೇಳಿ ರಣವೀರ್ಯವನ್ನು ಕೃಷ್ಣನಿಗೆ ಕೌರವ ಕೊಡ್ತಾನೆ. ಹಾಗೆ ಕೃಷ್ಣ ಸಂಧಾನ ಪ್ರಕ್ರಿಯೆ ವಿಫಲವಾಯಿತು, ಸಂಗ್ರಾಮವೇ ಎಂಬ ಹಾಗೆ ನಿಶ್ಚಯವಾಯಿತು ಅಂತೇಳಿ ಆದಾಗ ಅಲ್ಲಿದ್ದಂತಹ ಹಿರಿಯರು ಭೀಷ್ಮಾಚಾರ್ಯರು, ದ್ರೋಣರು, ಕೃಪಾಚಾರ್ಯರು, ಅಶ್ವತ್ಥಾಮರು, ಇನ್ನು ಅನೇಕ ಶಲ್ಯರೇ ಮೊದಲಾದಂತಹ ರಾಜಾಧಿರಾಜರು ಕೌರವನಿಗೆ ಈಗಾಗಲೇ 11 ಲಕ್ಷ ಸೇನೆಯ ಬಲ ಸಹಾಯಕ್ಕಾಗಿ ಒದಗಿ ಬಂದಿದೆ. ಪಾಂಡವರ ಕಡೆಗೆ 7 ಲಕ್ಷ ಸೇನೆ ಬಂದಿದೆ. ಅಂತೂ ಯುದ್ಧ ಅಂತೇಳಿಯೇ ನಿರ್ಣಯ ಆಗಿದೆ. ಆದರೂ ಇದೊಂದು ಪ್ರಕ್ರಿಯೆ ಯಾಕೆ? ಸುಯೋಧನನಿಗೆ ಹೇಳುವಷ್ಟು ಹೇಳಬೇಕು, ಆಮೇಲೆ ನಮ್ಮನ್ನು ದೂರಬಾರದು ಅಂತೇಳಿ ಕೃಷ್ಣ ಹೇಳಿ ಸಭೆಯಿಂದ ಹೊರಬರುತ್ತಾರೆ. ಸಭೆಯಲ್ಲಿಯೇ ಕೃಷ್ಣನನ್ನು ವಿರೋಧಿಸುವವರಲ್ಲಿ ಕೌರವನ ಜೊತೆಗೆ ಕರ್ಣನಿದ್ದ, ದುಶ್ಯಾಸನ ಇದ್ದ, ಶಕುನಿ ಇದ್ದ, ಜಯದ್ರಥ ಇದ್ದ. ಇವರೆಲ್ಲರೂ ಕೂಡ ಕೃಷ್ಣನನ್ನು ವಿರೋಧ ಮಾಡಿದವರು, ಕೌರವನಿಗೆ ಸಹಾಯಕರಾದವರು. ಕೃಷ್ಣ, ಪರಶುರಾಮಾದಿ ಮುನಿಗಳು ಎಲ್ಲರೂ ಬಂದಿದ್ದಾರೆ. ಈ ಕೃಷ್ಣನ ದೇವರ ಈ ಸಂಧಾನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ, ದೇವರು ಹೇಗೆ ಮಾತಾಡ್ತಾರೆ, ಈಗ ದೇವರು ಮಾತಾಡುವುದನ್ನು ಕೇಳಬೇಕಲ್ಲ, ದೇವರು ಕೌರವನಲ್ಲಿ ಹೇಗೆ ಮಾತಾಡ್ತಾನೆ ಅಂತೇಳಿ ನೋಡುವುದಕ್ಕಾಗಿ ಪರಶುರಾಮರೇ ಮೊದಲಾದಂತಹ ಮಹಾಮುನಿಗಳು ಕೃಷ್ಣನೊಂದಿಗೆ ಕೌರವನ ಆಸ್ಥಾನಕ್ಕೆ ಬಂದಿದ್ದಾರೆ. ಕೃಷ್ಣ ಅವರೆಲ್ಲರನ್ನು ಕುರಿತು ಹೇಳುತ್ತಾನೆ, ಭೀಷ್ಮಾಚಾರ್ಯರೇ, ದ್ರೋಣರೇ, ಹಿರಿಯರಿದ್ದೀರಿ, ಪರಶುರಾಮಾದಿ ಮುನಿಗಳಿದ್ದೀರಿ, ಕೌರವ ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಇನ್ನಾದರೂ ನೀವಾದರೂ ಬುದ್ಧಿ ಹೇಳಿ ಅವರನ್ನು ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಸಾಧ್ಯತೆ ಇದ್ರೆ ಒಳ್ಳೆಯದು. ಭೂಮಿಗೆ ಬೇಕಾಗಿ ಯುದ್ಧ ನಡೆಯಬೇಕಾದಂತಹ ಅವಶ್ಯಕತೆ ಇಲ್ಲ, ರಕ್ತಪಾತ ಆಗುವುದು ಬೇಡ.
ನನ್ನ ಆಶಯ ಅದೇ. ಹಾಗಾಗಿ ನೀವು ಇನ್ನಾದರೂ ಪ್ರಯತ್ನ ಮಾಡಿ. ಈಗ ನಾನು ಕೌರವನಿಂದ ರಣವೀರ್ಯವನ್ನು ಪಡ್ಕೊಂಡಿದ್ದೇನೆ, ಆದರೆ ಇನ್ನು ಮುಂದಾದರೂ ಕೂಡ ಬದಲಾವಣೆ ಉಂಟು ಅಂತೇಳಿ ಆದ್ರೆ ಈ ರಣವೀರ್ಯವನ್ನು ನಾನು ಹಿಂದೆ ಕೊಡುವುದಕ್ಕೂ ಸಿದ್ಧ ಅಂತೇಳಿ ಕೃಷ್ಣ ಹೇಳಿ ಹೊರಡ್ತಾನೆ. ಇದರಲ್ಲಿ ಪಾಂಡವರು 5, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಕೃಷ್ಣನಿಗೆ ಗೊತ್ತು, ಪಾಂಡವರ ತಾಯಿ ಕುಂತಿಗೆ ಗೊತ್ತು, ನನಗೆ ಇನ್ನೊಬ್ಬ ಮಗನಿದ್ದ, ಅದು ಯಾರು ಅಂತೇಳಿ ಕೃಷ್ಣನಿಗೆ ಗೊತ್ತಿದ್ರು ಕೂಡ ಲೋಕಕ್ಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕರ್ಣ ಮಹಾಪರಾಕ್ರಮಿ, ಪಾಂಡು ರಾಜನ ರಕ್ತ, ಪಾಂಡವರ ಹಿರಿಯ. ಇದನ್ನು ಕರ್ಣನಿಗೆ ತಿಳಿಯುವ ಹಾಗೆ ಹೇಳಿ ಅವನ ಮನಸ್ಸನ್ನು ಪರಿವರ್ತನೆ ಮಾಡುವುದಕ್ಕಾಗುತ್ತದೋ ನೋಡಬೇಕು ಎಂಬಂತಹ ಆಶಯ ಭಗವಂತನಾದಂತಹ ಕೃಷ್ಣನನ್ನು ಬೀಳ್ಕೊಡುವುದಕ್ಕೆ ಎಲ್ಲರೂ ಬರ್ತಾರೆ. ಕೌರವಾದಿಗಳು ಎಲ್ಲರೂ, ಭೀಷ್ಮರು ಮೊದಲಾದವರು ಬಂದು ಅವರೆಲ್ಲರನ್ನೂ ಕೂಡ ಕೃಷ್ಣನು ಒಬ್ಬೊಬ್ಬರನ್ನೇ ಕರೆದು ಮಾತಾಡಿಸಿ ಹಿಂದೆ ಕರೆಯುತ್ತಾನೆ. ಕರ್ಣ ಅವನಿಗೆ ಮನಸ್ಸಿನಲ್ಲಿ ಭಯ ಉಂಟು, ನಾನು ತಪ್ಪು ಮಾಡಿದ್ದೇನೆ, ಕೃಷ್ಣನನ್ನು ಬೈದಿದ್ದೇನೆ. ಕೃಷ್ಣ ದೇವರು ಅಂತೇಳಿ ಅವನಿಗೆ ಗೊತ್ತುಂಟು, ಅಂತರ್ಯದಲ್ಲಿ ಗೊತ್ತುಂಟು. ಆದರೆ ಅವನ ಈ ಬುದ್ಧಿ, ಮನಸ್ಸು, ಅಂತರಾಳ ಗೊತ್ತುಂಟು, ಆದ್ರೆ ನಾಲಿಗೆ ಕೃಷ್ಣನನ್ನು ದ್ವೇಷಿಸ್ತದೆ. ಹಾಗಾಗಿ ನನ್ನನ್ನು ಕೃಷ್ಣ ಮಾತಾಡಿಸ್ತಾನೋ ಇಲ್ವೋ ದೂರ ನಿಂತುಕೊಳ್ತಾನೆ. ಕೃಷ್ಣ ನನ್ನನ್ನು ಕರೆದರೆ ಒಂದೆರಡು ಮಾತಾಡಬಹುದು ಎಂಬಂತಹ ನಿರೀಕ್ಷೆಯಲ್ಲಿ ಕರ್ಣ ಇರ್ತಾನೆ. ಎಲ್ಲರೂ ಹೋಗಿ ಆದ ಮೇಲೆ ದೇವನಾದಂತಹ ಕೃಷ್ಣ ಕರ್ಣನನ್ನು ಕರೆಯುತ್ತಾನೆ. ಇನತನೂಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಧನುಜರಿಪು ಬರಸೆಳೆದು ರಥದೊಳು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವಾ. ಮುರಾರಿ ಅಂಜುವೆನೆನನು ದೇವಾ, ಮುರಾರಿ ಅಂಜುವೆನೆನನು. ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿಯಿಂತೆಂದ. ಇನತನೂಜನ ಕೂಡೆ ಮೈದುನತನದ ಸರಸವನೆಸಗಿ. ಮೈದುನ ಅಂತ ಹೇಳಿದ್ರೆ ಅದು ಅಕ್ಕನ ಗಂಡ ಭಾವ, ಭಾವನ ತಮ್ಮ ಮೈದುನ. ಮೈದುನತನದ ಸರಸ. ಕೃಷ್ಣನಿಗೆ ಭಾವನ್ಯರು ಅಂತ ಹೇಳಿದ್ರೆ ಪಾಂಡವರು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು. ಕರ್ಣ ಯಾರೋ ಏನೋ ಎಂಬಂತಹ ಸ್ಥಿತಿ ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಚಾರ. ಆದರೆ ಕರ್ಣನನ್ನು ಹೀಗೆ ಬಾ ಕರ್ಣ ಅಂತೇಳಿ ಕೃಷ್ಣ ರಥದಲ್ಲಿ ಕುಳಿತು ಕರೆಯುತ್ತಾನೆ. ಯಾಕಲ್ಲಿ ದೂರ ನಿಂತಿದ್ದಿ, ಹೀಗೆ ಬಾ, ನಿನ್ನಲ್ಲಿ ಮಾತಾಡುವುದಕ್ಕುಂಟು, ನೀನು ನನ್ನ ಸಮೀಪಕ್ಕೆ ಬರಬೇಕು. ನಾನು ರಥದಲ್ಲಿ ಕುಳಿತಿದ್ದೇನೆ, ನೀನು ನನ್ನ ರಥವನ್ನೇರು, ಎನ್ನಯ ರಥವನ್ನೇರು. ಇನತನೂಜನ ಕೂಡೆ ಅಂತೇಳಿ ಇಲ್ಲಿ ಹೇಳೋದು, ಇದು ಕವಿ ಹೇಳುವುದು. ಇನತನೂಜ ಅಂತ ಹೇಳಿದ್ರೆ ಸೂರ್ಯನ ಮಗ. ಸೂರ್ಯನ ಮಗ ಅಂತೇಳಿ ಇಷ್ಟರವರೆಗೆ ಕರ್ಣನಿಗೆ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತುಂಟು. ಆದರೆ ಕೃಷ್ಣ ಕರ್ಣನನ್ನು ಕರೆಯುವಂತಹ ಸಂದರ್ಭವನ್ನು ಗದುಗಿನ ನಾರಾಯಣಪ್ಪ ಇನತನೂಜನ ಕೂಡೆ ಅಂತೇಳಿ ನಮಗೆ ಗೊತ್ತಾಗಲಿಕ್ಕೆ ಹೇಳಿದೆ. ಸೂರ್ಯಪುತ್ರ ಅಂತೇಳಿ ಕೃಷ್ಣ ಕರೆದದ್ದಲ್ಲ ಈಗ. ಹಾಗೆ ಅಷ್ಟು ಸರಸ ಧರ್ಮರಾಯ ಭೀಮಾರ್ಜುನರಲ್ಲಿ ಎಷ್ಟು ಸರಸ ಉಂಟ, ಎಷ್ಟು ಆಪ್ಯಾಯಮಾನತೆ ಉಂಟ, ಎಷ್ಟು ಪ್ರೀತಿ ವಿಶ್ವಾಸ ಉಂಟ. ಅದೇ ಪ್ರೀತಿ ವಿಶ್ವಾಸದಲ್ಲಿ ದೇವನಾದಂತಹ ಕೃಷ್ಣ ರಥದಲ್ಲಿ ಕುಳಿತುಕೊಂಡು ಮೇಲೆ ಬಾ, ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು, ನನ್ನ ತೊಡೆ ಸಮೀಪ. ರಥದಲ್ಲಿ ಕುಳ್ಳಿರುವುದಕ್ಕೆ ಒಂದೇ ಆಸನ ಇದು, ರಥಿಕನಿಗೆ ಮಾತ್ರ. ಈ ಒಂದೇ ಆಸನದಲ್ಲಿ ನೀನು ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು. ಅಷ್ಟು ಪ್ರೀತಿ ನನಗೆ ನಿನ್ನ ಮೇಲೆ.
ಅದಕ್ಕೆ ಕರ್ಣ ಹೇಳ್ತಾನೆ, ನೀನು ಧನುಜರಿ ಅಸುರಾಂತಕ, ನೀನು ದೇವದೇವೋತ್ತಮ, ನೀನು ಧನುಜರಿಗೂ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ. ಕೃಷ್ಣ ಕರ್ಣನನ್ನು ಎಳೆದು ಕುಳ್ಳಿರಿಸ್ತಾನೆ. ಕರ್ಣ ಸಂಕೋಚ ಪಡ್ತಾನೆ. ಕೃಷ್ಣನ ಸಮೀಪಕ್ಕೆ ಬರುವುದಕ್ಕೆ ಅವನಿಗೆ ಮುಜುಗರ ಆಗುತ್ತದೆ. ದೇವದೇವೋತ್ತಮನಾದಂತಹ ಕೃಷ್ಣ ಆಸ್ಥಾನದಲ್ಲಿ ವಿಶ್ವರೂಪವನ್ನು ತೋರಿಸಿದವನು. ಅವನ ಪಕ್ಕದಲ್ಲಿ ಕುಳ್ಳಿರುವುದಕ್ಕೆ ನಾನೆಷ್ಟರವನು? ನಾನು ಸೂತ ಪುತ್ರ, ಅಧಿರಥನ ಮಗ. ದೇವರೇ, ನಿನ್ನ ಸಮೀಪದಲ್ಲಿ ನಾನು ಕುಳ್ಳಿರುವುದಕ್ಕೆ ನಾನು ನಿನಗೆ ಸಮಾನವೇ? ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ? ನಿನ್ನ ಸರಿಸಮಾನಕ್ಕೆ ನನ್ನನ್ನು ನೀನು ಎಳಿಬೇಡ. ನಾನಷ್ಟವನಲ್ಲ. ನನಗೆ ಹೆದರಿಕೆಯಾಗುತ್ತದೆ. ದೇವ ಮುರಾರಿ ಅಂಜುವೆ. ನಿನ್ನ ಸಮೀಪದಲ್ಲಿ ಕುಳ್ಳಿರುವುದಕ್ಕೆ ನನಗೆ ಹೆದರಿಕೆಯಾಗುತ್ತದೆ. ನಿನಗೆ ಹೆದರ್ತೇನೆ ನಾನು. ಆದ್ರೆ ಕೃಷ್ಣ ಬಿಡುವುದಿಲ್ಲ. ಅವನನ್ನು ಮತ್ತು ಹತ್ತಿರಕ್ಕೆ ಸೆಳೆದು ಬರಸೆಳೆದು ತೊಡೆ ಸೋಂಕಿನಲ್ಲಿ ಸರಿಸಿಕೊಂಡ, ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿಕೊಂಡ ಕರ್ಣನನ್ನು. ಹತ್ತಿರಕ್ಕೆ ಅವನ ಹೆಗಲಿಗೆ ಕೈ ಹಾಕಿ ಅವನನ್ನು ಇನ್ನೂ ಹತ್ತಿರಕ್ಕೆ ಎಳೆದು ಮೈಗೆ ಮೈ ದಾಟುವಂತೆ ಕರ್ಣನನ್ನು ಬರಸೆಳೆದು ಕೃಷ್ಣ ರಥದಲ್ಲಿ ಕುಳ್ಳಿರುತ್ತಾನೆ. ಆಮೇಲೆ ಹೇಳ್ತಾನೆ, ನಿನ್ನಲ್ಲಿ ನನಗೇನು ಭೇದವಿಲ್ಲ ಕರ್ಣ. ನೀನು ಯಾರು ಎಂಬ ವಿಚಾರ ಲೋಕಕ್ಕೆಲ್ಲರಿಗೂ ಗೊತ್ತು. ನೀನು ಸೂತನ ಮಗ ಅಂತೇಳಿ, ಅಧಿರಥನ ಮಗ, ರಾಧೇಯ ನೀನು. ರಾಧೆ ನಿನ್ನನ್ನು ಬೆಳೆಸಿದ್ದು. ಆದ್ರೆ ನಾನು ಯಾರು? ನಾನು ಯಾದವ. ನಮಗೆ ರಾಜತ್ವವೇ ಇಲ್ಲ ಅಂತ ಹೇಳುವಂತಹ ಒಂದು ಪರಿಪಾಠ ಉಂಟು. ನಾವು ಗೊಲ್ಲರು, ನಾವು ದನ ಸಾಕುವವರು, ಗೋಪಾಲಕರು. ನೀನು ಸೂತನ ಮಗ, ನಾನು ಗೋಪಾಲಕ. ಹಾಗಾಗಿ ನಮಗೂ ನಿಮಗೂ ಭೇದ ಎಲ್ಲಿ ಉಂಟು? ಇಲ್ವಲ್ಲ. ಆದ್ರೆ ನಮಗೆ ಸಂಬಂಧ ಉಂಟು. ಯಾದವರಿಗೂ ಕೌರವರಿಗೂ ಸಂಬಂಧ ಉಂಟು. ಯಾದವರಿಗೂ ಪಾಂಡವರಿಗೂ ಸಂಬಂಧ ಉಂಟು. ನಾವು ಸಂಬಂಧಿಗಳು. ಗೋಪಾಲಕರಾದರೂ ನಾವು ಸಂಬಂಧಿಗಳು. ನೀನು ಕೌರವನ ಅತ್ಯಂತ ಆಪ್ತ ಮಿತ್ರ ನೀನು. ಹಾಗಾಗಿ ನೀನು ನನಗೆ ಮಿತ್ರನೇ. ನಿನ್ನಾಣೆಯಾಗಿಯೂ ಕೂಡ ನಿನಗೆ ಏನಾಗಿದೆ, ನಿಜವಾದ ಪರಿಸ್ಥಿತಿ ಏನು ಎಂಬುದು ನಿನಗೆ ಅರಿವಿಲ್ಲ. ಆದ ಕಾರಣ ನೀನು ನಾನು ಸೂತನ ಮಗ, ನಾನು ರಾಧೇಯ ಎಂಬಂತಹ ಒಂದು ಮುಜುಗರದಿಂದ ನನ್ನನ್ನು ಹತ್ತಿರಕ್ಕೆ ಕರೆದರೂ ನೀನು ಬಾರದೆ ದೂರ ನಿಂತಿದ್ದಿ, ಮುಜುಗರ ಪಡ್ತಿದ್ದಿ. ಆದ ಕಾರಣ ನೀನು ಹಾಗೆ ಭಯಪಡಬೇಕಾಗಿಲ್ಲ. ನೀನು ಎಣಿಸಿದ ಹಾಗೆ ನಿಜವಾಗಿಯೂ ನೀನು ರಾಧೇಯನಲ್ಲ, ನೀನು ಸೂತನ ಮಗನಲ್ಲ. ಹಾಗಾಗಿ ನನಗೂ ನಿನಗೂ ಸಂಬಂಧ ಮೊದಲೇ ಉಂಟು. ಆದ ಕಾರಣ ನೀನು ಭಯಪಡಬೇಕಾದ್ದಿಲ್ಲ ಅಂತೇಳಿ ಹೇಳಿದಾಗ ಕರ್ಣ ಆಶ್ಚರ್ಯಚಕಿತನಾಗುತ್ತಾನೆ. ಇದೇನು ಕೃಷ್ಣ ಹೇಳ್ತಾನೆ? ನಾನು ಅಧಿರಥನ್ನು ಸಾಕಿ ಬೆಳೆಸಿದಂತಹ ಮಗು ನಾನು. ರಾಧೆಯ ಆರೈಕೆಯಲ್ಲಿ ಬೆಳೆದವನು ನಾನು. ನನ್ನ ತಾಯಿ ರಾಧೆ, ಅಧಿರಥ ಸಾಕಿದವನು. ನಾನು ಹುಟ್ಟಿದ್ದು ಹೇಗೆ ಅಂತೇಳಿ ನನಗೆ ಗೊತ್ತಿಲ್ಲ. ಹಾಗಾಗಿ ಕರ್ಣ ಭಯಗೊಳ್ಳುತ್ತಾನೆ. ಈ ದೇವರು ಏನನ್ನು ಹೇಳುವುದಕ್ಕೆ ಹೊರಡುತ್ತಾರೆ? ಕೃಷ್ಣನಲ್ಲಿ ಭಯಭೀತಿಯಿಂದ ಏನು ಕೃಷ್ಣ ಇದು? ಓ ದಾನವಂತಕ, ದಾನವಂತಕ ಬೆಸಸೋ ವಂಶವಿರಳೊಡನೆ ಸವಾದಿಸುವರೇ ಸಾಕು ಸಾಗೆನು ತರವಿಸುನು ಕೈ ಮುಗ್ಗೆ. ದಾನವಂತಕ ಬೆಸಸೋ ವಂಶವಿಹೀನನನು ಸಮಾನಿಸುವರೆ ನಿಮ್ಮಡಿಗಳೊಡನೆ ಸಾಗೆನು ತರವಿಸುನು ಕೈ
ಕೃಷ್ಣನಲ್ಲಿ ಮೊರೆ ಇಡುತ್ತಾನೆ. ಏನು ಹೇಳುತ್ತಿ ಕೃಷ್ಣ, ಹೇಳು, ನಿನ್ನ ಮಾತಿನ ಮರ್ಮ ಏನು ಎಂಬುದನ್ನು ಸರಿಯಾಗಿ ನನಗೆ ವಿಶದಪಡಿಸು. ದಾನವಂತಕ ಬೆಸಸು, ನಾನು ವಂಶವಿಹೀನ, ನೀನಾದರೂ ಬಲ್ಲರವ. ನಿನ್ನ ತಂದೆ ತಾಯಿಗಳು ವಸುದೇವ ದೇವಕಿಯರು, ಶೂರಸೇನನ ವಂಶ ನಿಮ್ಮದು, ಯಾದವರು ನೀನು. ಪಾಂಡವರು ಕೌರವರು, ಅವರಿಗೆ ತಮ್ಮ ಹಿರಿಯ ವಂಶಸ್ಥರು ಯಾರು ಎಂಬುದೆಲ್ಲ ಗೊತ್ತು. ನಾನು ವಂಶವಿಹೀನ, ನಾನು ಎಲ್ಲಿಂದ ಈ ಭೂಮಿಗೆ ಬಂದೆ ಅಂತೇಳಿಯೇ ನನಗೆ ಗೊತ್ತಿಲ್ಲ. ಆದ್ದರಿಂದ ದಾನವಂತಕ ಬೆಸಸು, ಏನು ಹೇಳುವುದಕ್ಕೆ ಹೊರಟಿದ್ದಿ? ಯಾವ ಸತ್ಯವನ್ನು ನನ್ನೊಡನೆ ನುಡಿಯುವುದಕ್ಕೆ ಹೊರಟಿದ್ದಿ ನೀನು? ನಿಮ್ಮಡಿಗಳೊಡನೆ ಸಮಾನಿಸುವರೆ, ನಿನ್ನ ಪಾದಮೂಲದಲ್ಲಿ ನನಗೂ ಒಂದು ಸ್ಥಾನವಿದೆಯೇ? ನಿನ್ನ ಸರಿಸಮಾನ ನಾನು ಎಂಬ ಹಾಗೆ ನೀನು ಹೇಳುವಯ್ಯ. ನಾನು ಯಾರು? ರವಿಸುವನು ಅಂತೇಳಿ ಇಲ್ಲಿ ಕವಿ ಹೇಳು. ರವಿಸುವನು ಕೈ ಮುಗಿ ಅಂತೇಳಿ ಇದು ಕವಿ ನಮಗೆ ಹೇಳೋದು. ರವಿಸುವನು ಕೈ ಮುಗಿದ ಅಂತೇಳಿ ಕನ್ನಡ ಕೈ ಮುಗಿದಕ್ಕೆ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನೀನು ಮಾನವಿಧಿ, ನೀನು ಸಾಮಾನ್ಯನಲ್ಲ, ಅಸಾಮಾನ್ಯ ಜನ್ಮ ನಿನ್ನದು. ಬಾರಿ ನಿನ್ನಾಡಿ ನೀನು ಮಾನವಿಧಿ, ನೀನು ಮಾನವಂತನೇ, ನೀನು ವಂಶವಿಹೀನ ಅಲ್ಲ. ನಿನಗೊಂದು ವಿಶೇಷವಾದಂತಹ ವಂಶದ ಹಿನ್ನೆಲೆ ಉಂಟು. ಹಾಗಾಗಿ ಬಾ, ನೀನು ನಮ್ಮೆಲ್ಲರ ಹವಣೆ, ನಿನ್ನನ್ನು ನಾವು ಗುರುತಿಸುವೆ. ಅದಕ್ಕೆ ಸರಿಯಾದಂತಹ ಸಂದರ್ಭ. ನೀನು ನಮ್ಮೆಲ್ಲರ ಹವಣೆ, ನೀನು ಮಾನನಿಧಿ. ಚಂದ್ರವಂಶಕ್ಕೆ ನೀನು ಮಾನವಂತನೇ, ಚಂದ್ರವಂಶದ ಮಾನನಿಧಿ ನೀನು. ಚಂದ್ರವಂಶದ ಮಾನವನ್ನು ಬೆಳಗುವುದಕ್ಕೆ ನೀನೇ ಸಮರ್ಥ. ನೀನು ನಮ್ಮೆಲ್ಲರ ಹವಣೆ. ನಿನ್ನನ್ನು ಗುರುತಿಸುವುದು ಈಗ ಯುಕ್ತವಾಗಿದೆ. ನಿನ್ನ ಯುಕ್ತತೆ ಈ ಕಾಲಕ್ಕೆ ಅತಿ ಅವಶ್ಯ. ಹಾಗಾಗಿ ನೀನು ನಮ್ಮೆಲ್ಲರ ಹವಣೆ, ನಿನ್ನನ್ನು ನಾವೆಲ್ಲರೂ ಕೂಡ ಸೇವಿಸಬೇಕು, ನಾವೆಲ್ಲರೂ ನಿಮ್ಮನ್ನು ಗುರುತಿಸಬೇಕು. ಆದ್ದರಿಂದ ಅವ ಇದ್ದನಲ್ಲ ತ್ರೇತಾಯುಗದಲ್ಲಿ ಭಗವಂತನಾದಂತಹ ಶ್ರೀರಾಮಚಂದ್ರ, ಭಾನುವಂಶಲಾಮ, ಅವನಿಗೆ ಸರಿಸಾಟಿಯಾದಂತಹ ವ್ಯಕ್ತಿತ್ವ ನಿನ್ನದು. ಯಾಕಂದ್ರೆ ನೀನಷ್ಟು ಹಿರಿಯ ನೀನು. ದಶರಥ ಸುತನಾದಂತಹ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಹೇಗೋ, ಅವನಿಗೆಷ್ಟು ಕೀರ್ತಿ ಉಂಟೋ, ಅವನೆಷ್ಟು ಪ್ರಸಿದ್ಧನೋ, ಸೂರ್ಯವಂಶದ ಕೀರ್ತಿಯನ್ನು ಬೆಳಗುವುದರಲ್ಲಿ ಅಷ್ಟೇ ಪ್ರಸಿದ್ಧಿ ನಿನಗುಂಟು, ಅಷ್ಟೇ ಯೋಗ್ಯತೆ ನಿನಗುಂಟು. ಹಾಗಾಗಿ ನೀನು ರಾಮನಿಗೆ ಸರಿಸಮಾನನಾದಂತಹ ವ್ಯಕ್ತಿತ್ವ ಉಳ್ಳವನು ನೀನು. ಹಾಗಾಗಿ ನಿನ್ನಾಡೆಯಾಗಿಯೂ ನಾನು ಹೇಳುತ್ತಿರುವುದು ಸತ್ಯ. ಆದ್ದರಿಂದ ನಿನಗೆ ಬಹುಶಃ ಗೊತ್ತಿಲ್ಲ, ನೀನು ಯಾರು ಅಂತಲೇ ನಿನಗೆ ಗೊತ್ತಿಲ್ಲ. ಅದಿರ್ತ ಸಾಕಿದ್ದಾನೆ, ರಾಜೆಯ ಸ್ತನ್ಯಪಾನವನ್ನು ಮಾಡಿ ಬೆಳೆದಿದ್ದೇನೆ, ಅಷ್ಟೇ ನಿನಗೆ ಗೊತ್ತಷ್ಟೇ ಹೊರತು ನೀನು ಎಲ್ಲಿಂದ ಬಂದೆ, ಯಾರು ನಿನ್ನನ್ನು ಪಡೆದವರು, ತಂದೆ ತಾಯಿಗಳು ಯಾರು ಎಂಬ ವಿಚಾರ ನಿನಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಬಳಿಗೆ ಬರುವುದಕ್ಕೆ ನೀನು ಹಿಂಜರಿಕೆ ಪಡ್ತಾ ಇದ್ದಿ. ಮುಜುಗರ ಪಡಬೇಡ, ಬಾ, ನಿನ್ನ ಹುಟ್ಟೇನು ಎಂಬ ಸಂಗತಿಯನ್ನು ನಾನೀಗ ನಿನಗೆ ಹೇಳುತ್ತೇನೆ. ಹೇಗೆ ಬಲ್ಲೆಯ? ನನಗೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗಲಿ ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾದ ಕವಿ ಭೀಮ. ಕರ್ಣ ನನಗೆ ಪಡೆದು ಈ 5 ಮಂತ್ರಗಳಲ್ಲಿ ಮೊದಲಿಗಲಿ ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾದ ಕವಿ ಭೀಮ. ಫಲುಗುಣನು 4ನೆಯಲಿ 5ನೆಯಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ಲಿ ಅದೊಂದು ಮಂತ್ರದೊಳಿಬ್ಬರು ಬಿಸಿದರು. ಲಲನೆ ಪಡೆದಂತಹ 5 ಮಂತ್ರಗಳು. ಇಲ್ಲಿ ಕುಂತಿದೇವಿಯನ್ನು ಭಗವಂತ ಲಲನೆ ಅಂತೇಳಿ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಕುಂತಿದೇವಿ ಮದುವೆಯಾಗುವುದಕ್ಕೆ ಮೊದಲು ಕುಂತಿದೇವಿಯ ಹಿನ್ನೆಲೆ ಸ್ವಲ್ಪ ಹೇಳಬೇಕಾಗ್ತದೆ, ಇಲ್ಲದಿದ್ದರೆ ಈ ಸಂದರ್ಭದ ಔಚಿತ್ಯ ಏನು ಅಂತೇಳಿ ಗೊತ್ತಾಗುವುದಿಲ್ಲ. ಶೂರಸೇನನ ಮಗಳು ಪೃಥ್ವಿ ಅಂತೇಳಿ. ಶೂರಸೇನ ವಸುದೇವನ ಸಹೋದರ. ಶೂರಸೇನನ
ಮಗಳು ಪೃಥೆ ಅಂತೇಳಿ ಇದ್ದವಳು. ಈ ಪೃಥೆ ಚಿಕ್ಕಂದಿನಲ್ಲಿರುವಾಗ ಈ ಶೂರಸೇನನ ಭಾವನಾದಂತಹ ಕುಂತಿಭೋಜ ಎಂಬ ರಾಜ ಈ ಮಗುವನ್ನು ದತ್ತು ತೆಗೆದುಕೊಂಡಿದ್ದ. ಹಾಗಾಗಿ ಪೃಥೆ ಕುಂತಿಭೋಜನಲ್ಲೇ ಬೆಳೆದದ್ದು. ಕುಂತಿಭೋಜನ ದತ್ತು ಮಗಳು ಈ ಪೃಥೆ. ಕುಂತಿಭೋಜ ಸಾಕಿದ್ದರಿಂದ ಅವಳಿಗೆ ಆಮೇಲೆ ಕುಂತಿ ಅಂತೇಳಿ ಹೆಸರು ಬಂತು. 7ನೆಯಲ್ಲಿ ಕುಂತಿಭೋಜನ ಅರಮನೆಗೆ ದೂರ್ವಾಸ ಮಹರ್ಷಿಗಳೊಮ್ಮೆ ಬಂದರು. ದೂರ್ವಾಸ ಮಹರ್ಷಿಗಳು ಬಂದಾಗ ಆ ಸಕಾಲದಲ್ಲಿ ಆ ಕ್ಷಣದಲ್ಲಿ ದೂರ್ವಾಸನನ್ನು ಉಪಚರಿಸುವುದಕ್ಕೆ ಕುಂತಿಭೋಜನಿಗೆ ಆಗಲಿಲ್ಲ. ಆವಾಗ ತನ್ನ ಚಿತ್ತದಿಂದ ಸಂತೋಷದಿಂದ ನನ್ನಪ್ಪನ ಯೋಗ್ಯತೆ ಏನು ಎಂಬುದನ್ನು ತಿಳಿದು ಈ ಕುಂತಿ ದೂರ್ವಾಸರನ್ನು ಉಪಚರಿಸಿದಳು. ಹಾಗಾಗಿ ಕೋಪಾವಿಷ್ಟರಾದಂತಹ ದೂರ್ವಾಸರು ಕುಂತಿಭೋಜನಿಗೆ ಶಾಪ ಕೊಡುವಂತಹ ಪ್ರಕ್ರಿಯೆಗೆ ಮನ ಮಾಡಲಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಈ ಎಳೆಯ ಕನ್ಯೆ ದೂರ್ವಾಸರನ್ನು ಉಪಚಾರ ಮಾಡಿದರು. ಹಾಗಾಗಿ ಸಂತೋಷಗೊಂಡಂತಹ ದೂರ್ವಾಸರು ಈ ಕುಂತಿದೇವಿಗೆ 5 ಮಂತ್ರಗಳ ಅನುಗ್ರಹ ಮಾಡಿದರು. ದೂರ್ವಾಸರಿಂದ ಪಡೆದಂತಹ 5 ಮಂತ್ರಗಳು. ಆ ಮಂತ್ರಗಳ ಶಕ್ತಿ ಏನು? ಯಾವುದೇ ದೇವತೆಗಳನ್ನು ಒಲಿಸಿಕೊಳ್ಳುವಂತಹ ಶಕ್ತಿ ಆ ಮಂತ್ರಗಳಿಗಿತ್ತು. ಒಂದೊಂದು ಮಂತ್ರಕ್ಕೂ ಒಬ್ಬೊಬ್ಬ ದೇವತೆಯನ್ನು ಒಲಿಸಿಕೊಳ್ಳುವಂತಹ ಶಕ್ತಿ. ಅದನ್ನು ಅನುಗ್ರಹಿಸಿ ದೂರ್ವಾಸ ಮಹರ್ಷಿಗಳು ತೆರಳಿದರು. ಈ ಕುಂತಿದೇವಿ ಹೀಗೆ ಒಮ್ಮೆ ಆಟವಾಡುತ್ತಾ ಗಂಗಾ ನದಿ ತೀರಕ್ಕೆ ಹೋದಳು. ಗಂಗಾ ನದಿ ತೀರಕ್ಕೆ ಹೋದಾಗ ಆಡುವುದಕ್ಕೆ ಏನೂ ಇಲ್ಲ, ಒಂದು ಗೊಂಬೆ ಇದ್ರೆ ಆಗತ್ತಿತ್ತು ಅಂತ ಹೇಳುವಂತಹ ಮನಸ್ಸಿನಲ್ಲಿ ಅವಳು ಹೇಗೆ ಗೊಂಬೆ ಪಡೆಯುವುದು ಹೇಗೆ? ಆಗ ಇವಳಿಗೆ ನೆನಪಾಯಿತು, ಹುಡುಗಾಟಿಕೆ ಏನಾದೀತು ಎಂಬಂತಹ ಕಲ್ಪನೆ ಇಲ್ಲ. ಸೂರ್ಯದೇವನನ್ನು ನೆನವರಿಕೆ ಮಾಡಿದಳು. ಈ ಒಂದು ಮಂತ್ರದಿಂದ ಒಂದು ಮಂತ್ರವನ್ನು ಉಚ್ಚರಿಸಿ ಸೂರ್ಯದೇವನನ್ನು ನೆನವರಿಕೆ ಮಾಡಿದಳು. ತಕ್ಷಣದಲ್ಲಿ ಸೂರ್ಯದೇವ ಅವಳ ಕಣ್ಣಿಗೆ ಕಾಣಿಸಿಕೊಂಡ. ಸೂರ್ಯದೇವನನ್ನು ನೋಡುವುದಕ್ಕಾಗಲಿಲ್ಲ, ಪ್ರಖರವಾದಂತಹ ಆ ಪ್ರಕಾಶವನ್ನು ನೋಡುವುದಕ್ಕೆ ಕುಂತಿಗಾಗಲಿಲ್ಲ. ಆದರೆ ಈ ಮಂತ್ರದ ಪ್ರಭಾವದಿಂದ ಎಳೆಯವನಾದಂತಹ ಗಂಡು ಮಗುವಿಗೆ ಕುಂತಿದೇವಿ ಜನ್ಮವನ್ನು ನೀಡಿದರು. ಗಾಬರಿ ಆಯಿತು ಕುಂತಿದೇವಿಗೆ, ಇದೇನು ಹೀಗೂ ಉಂಟ, ನಾನು ಎಳೆಯ ಹೆಣ್ಣು. ಈ ಸಂದರ್ಭದಲ್ಲಿ ಗಂಗಾ ನದಿ ತೀರಕ್ಕೆ ಬಂದಾಗ ದೂರ್ವಾಸರು ಕೊಟ್ಟಂತಹ ಮಂತ್ರವನ್ನು ನಾನು ಪರೀಕ್ಷೆ ಮಾಡುವುದಕ್ಕೆ ಹೊರಟೆ. ಈಗೇನು ಮಾಡುವುದು? ಈ ಮಗುವನ್ನೇನು ಮಾಡುವುದು? ಭಯಗೊಂಡಳು. ಇದನ್ನು ಪಡೆದು ಈ ಮಗುವನ್ನು ಪಡ್ಕೊಂಡು ನಾನು ಅರಮನೆಗೆ ಹೋದರೆ ನನ್ನ ಪರಿಸ್ಥಿತಿ ಏನಾದೀತು, ಹೀಗೆಲ್ಲ ಆಲೋಚನೆ ಮಾಡಿ ಈ ಮಗುವನ್ನು ಕೊಂಡು ಹೋಗುವುದು ಬೇಡ. ಹಾಗೆ ಅಂತೇಳಿ ಮಗುವಿನ ಮೇಲೆ ಒಂದು ಪ್ರೀತಿ, ಒಂದು ಕರುಣೆ ಇತ್ತು ಅವಳಿಗೆ. ಅದನ್ನೊಂದು ಬಂಗಾರದ ಪೆಟ್ಟಿಗೆಯಲ್ಲಿಟ್ಟು ಮಗುವನ್ನು, ಅದರೊಂದಿಗೆ ಒಂದಿಷ್ಟು ಆಭರಣಗಳನ್ನು ಇಟ್ಟು ಗಂಗಾ ನದಿಯಲ್ಲಿ ಈ ಪೆಟ್ಟಿಗೆಯನ್ನು ತೇಲಿ ಬಿಟ್ಟವಳು ಕುಂತಿ. ಆ ಶಿಶು ಬೆಸ್ತನಾದಂತಹ ಅಧಿರಥನಿಗೆ ಆ ಪೆಟ್ಟಿಗೆ ದೊರಕಿದ್ರಿಂದ ಅಧಿರಥನಲ್ಲಿ ಕರ್ಣ ಬೆಳೆದ. ಅಧಿರಥನ ಸಾಕು ಮಗನಾಗಿ ಕರ್ಣ ಬೆಳೆದ. ಅಧಿರಥನ ಹೆಂಡತಿಯಾದಂತಹ ರಾಧೆ ಈ ದೈವದ ಅನುಗ್ರಹ ಹೇಗೆಲ್ಲ ಇರುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆ. ರಾಧೆ ಈ ಮಗುವನ್ನು ಎತ್ತಿಕೊಂಡಾಗ ಅವಳಲ್ಲಿ ತಾಯಿತನ ಚಿಗುರೊಡೆಯಿತು. ಅವಳು ಅಧಿರಥನ ತಂದುಕೊಟ್ಟಂತಹ ಈ ಶಿಶುವಿಗೆ ನಿಜವಾಗಿಯೂ ತಾಯಿಯಾದಳು. ಆ ಮಗುವಿಗೆ ಮೊದಲುಣಿಸಿ ಆ ಮಗುವನ್ನು ತನ್ನ ಮಗುವಂತೆ ಸಾಕಿ ಬೆಳೆಸಿದಂತಹ ಕೀರ್ತಿ ರಾಧೆಗೆ ಬರ್ತದೆ. ಹಾಗಾಗಿ ಕರ್ಣನು ರಾಧೆಯ ಅಧಿರಥನ ಮಗನಾದ್ದರಿಂದ ಸೂತನ ಮಗ ಅಂತೇಳಿ ಪ್ರಪಂಚ ಕರೀತದೆ. ಲಲನೆ ಪಡೆದಂತಹ ಈ 5 ಮಂತ್ರಗಳಲ್ಲಿ ಇದನ್ನು ಕೃಷ್ಣ ಕರ್ಣನಿಗೆ ಹೇಳ್ತಾನೆ, ನಿನ್ನ ತಾಯಿ ಕುಂತಿದೇವಿಗೆ ದೂರ್ವಾಸನ ಮಂತ್ರೋಪದೇಶವಾಗಿತ್ತು. ಅದರಲ್ಲಿ ಮೊದಲನೆಯ ಮಂತ್ರದಿಂದ ಸೂರ್ಯದೇವನನ್ನು ಹೋಲಿಸಿಕೊಂಡು ನಿನ್ನನ್ನು ಕುಂತಿದೇವಿ ಪಡೆದಿದ್ದಾಳೆ. ಆಮೇಲೆ ಹೀಗೆ ಪೆಟ್ಟಿಗೆಯಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟದ್ದು ಅಧಿರಥನಿಗೆ ದೊರಕಿದ್ದು.
ಇವೆಲ್ಲ ವಿಚಾರವನ್ನು ಕೃಷ್ಣ ಈ ಕರ್ಣನಿಗೆ ಹೇಳ್ತಾನೆ. ನಿನ್ನಿಂದ ನಂತರ ಎರಡನೆಯವ, ಆಮೇಲೆ ಮದುವೆ ಆಯಿತು ಕುಂತಿದೇವಿಗೆ. ಭೀಷ್ಮಾಚಾರ್ಯರು ಈ ಕುಂತಿಯನ್ನು ಪಾಂಡುರಾಜನಿಗೆ ತಂದು ಮದುವೆ ಮಾಡಿಸಿದರು. ಪಾಂಡುರಾಜ ಕುಂತಿದೇವಿ ಅವರ ಸಂಬಂಧದಲ್ಲಿ ಮುಂದುವರಿಯಿತು. ಆದರೆ ಪಾಂಡುರಾಜನಿಗೆ ಒಂದು ಶಾಪ ಬಂತು. ಹಾಗಾಗಿ ಆ ಶಾಪದಿಂದಲಾಗಿ ಅವರಿಬ್ಬರು ಜೊತೆಯಾಗುವುದಕ್ಕಾಗಲಿ, ಮಕ್ಕಳನ್ನು ಪಡೆಯುವುದಕ್ಕಾಗಲಿ ಏನು ಮಾಡುವುದು? ನಮ್ಮ ವಂಶ ಮುಂದುವರಿಯಬೇಕಲ್ಲ. ಹಾಗಾದರೆ ದೈವದ ಅನುಗ್ರಹ ನಮಗೆ ಏನುಂಟು, ನೀವು ಚಿಂತಿಸಬೇಡಿ ಅಂತೇಳಿ ಕುಂತಿದೇವಿಯೇ ಪಾಂಡುರಾಜನನ್ನು ಸಮಾಧಾನಪಡಿಸಿ ಎರಡನೆಯ ಮಂತ್ರದಿಂದ ಯಮದೇವನನ್ನು ಒಲಿಸಿಕೊಂಡು ಧರ್ಮರಾಯನನ್ನು ಮಗನಾಗಿ ಪಡೆದು, ಆಮೇಲೆ ಮೂರನೆಯ ಮಗನಾಗಿ ಭೀಮ ವಾಯುದೇವನನ್ನು ಒಲಿಸಿ ಪಡೆದದ್ದು ಮೂರನೆಯ ಮಂತ್ರದಿಂದ. ನಾಲ್ಕನೆಯ ಮಂತ್ರದಿಂದ ದೇವೇಂದ್ರನನ್ನು ಒಲಿಸಿ ಅರ್ಜುನನನ್ನು ಮಗನಾಗಿ ಪಡೆದು. ಈಗ ಪಾಂಡವರು, ಧರ್ಮರಾಯ, ಭೀಮ, ಅರ್ಜುನ, ಈ ಕರ್ಣ ಮೊದಲಿನವ, ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ಈಗ ಕೃಷ್ಣ ಕರ್ಣನಿಗೆ ಹೇಳುತ್ತಾ ಇರೋದು. ಆಮೇಲೆ ಉಳಿದದ್ದು ಒಂದೇ ಮಂತ್ರ. ಕುಂತಿದೇವಿಯ ತಂಗಿ ಮಾದ್ರಿ ಅಂತೇಳಿ, ಪಾಂಡುರಾಜನಿಗೆ ಇಬ್ಬರು ರಾಣಿಯರು. ಈ ಮಾದ್ರಿ ದೇವಿಗೂ ಮಕ್ಕಳಿರಲಿಲ್ಲ, ಯಾಕಂದ್ರೆ ಪಾಂಡುರಾಜನಿಗೆ ಶಾಪ. ಅದಕ್ಕೆ ಕುಂತಿದೇವಿ ಇನ್ನೊಂದು ಮಂತ್ರ ಉಂಟು, ಇದು ನೀನು ಉಪಯೋಗ ಮಾಡು ಅಂತೇಳಿ ಮಾದ್ರಿ ದೇವಿಗೆ ಕೊಟ್ಟರು. ಮಾದ್ರಿ ದೇವಿ ಬುದ್ಧಿವಂತಿಕೆಯಿಂದ ಅಶ್ವಿನಿ ದೇವತೆಗಳನ್ನು ಒಲಿಸಿಕೊಂಡರು. ಹಾಗಾಗಿ ಅಶ್ವಿನಿ ದೇವತೆಗಳು ಇಬ್ಬರು. ಹಾಗಾಗಿ ಮಾದ್ರಿ ದೇವಿಗೆ ಇಬ್ಬರು ಮಕ್ಕಳು, ನಕುಲ ಹಾಗೂ ಸಹದೇವ. ಆಮೇಲೆ ಈಗ ಕರ್ಣನಿಂದ ಒಂದು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇಬ್ಬರು. ಹೀಗೆ 5 ಮಂತ್ರಗಳಿಂದ ನಿನ್ನೊಂದಿಗೆ ಧರ್ಮರಾಯ, ಭೀಮಾರ್ಜುನ, ನಕುಲ, ಸಹದೇವರು ಹುಟ್ಟಿದ್ದಾರೆ. ಕುಂತಿದೇವಿ ಪಡೆದಂತಹ ಮಕ್ಕಳಲ್ಲಿ ನೀನು ಹಿರಿಯವ. ಮಾದ್ರಿಯಲ್ಲಿ ಒಂದು ಮಂತ್ರದಿಂದ ಇಬ್ಬರು ಹುಟ್ಟಿದ್ದಾರೆ. ಆದ್ದರಿಂದ ಜಗತ್ತಿಗೆ ತಿಳಿಯುವ ಹಾಗೆ ಪಾಂಡವರು ಅಂತ ಹೇಳಿದ್ರೆ 5 ಜನ ಅಂತೇಳಿ ಎಲ್ಲರೂ ತಿಳಿದಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ಪಾಂಡವರಲ್ಲಿ 5ರಲ್ಲಿ ಮೊದಲಿಗನು ನೀನು, ಪಾಂಡವರಲ್ಲಿ ಹಿರಿಯ ನೀನು. ಪಾಂಡವರಿಗೆ ಯಾವ ರಾಜ್ಯ ಬರ್ತದೆ, ಯಾವ ಅಧಿಕಾರ ಸಿಗುತ್ತದೆ, ಅವರ ಹಕ್ಕಿನದ್ದಾದಂತಹ ರಾಜ್ಯ ಪಾಂಡವರಿಗೆ ಬರ್ತದೆ ಅಂತೇಳಿ ಆದರೆ ಅದು ಧರ್ಮರಾಯ, ಭೀಮಾರ್ಜುನ, ನಕುಲ, ಸಹದೇವರಿಗಲ್ಲ, ನಿನಗೆ ಸಿಕ್ಕಬೇಕು. ನೀನು ಹಿರಿಯ. ನೀನು ಮೊದಲಿಗನಾಗಿರುತ್ತಾ ಇತ್ತಂಡಕ್ಕೆ ಕೌರವರಿಗೂ ಪಾಂಡವರಿಗೂ ಭೂಮಿಗೆ ಬೇಕಾಗಿ ಯುದ್ಧ ಆಗುವಂತಹ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ನೀನು ಕರ್ಣನ ಸ್ನೇಹಿತ, ನಿನಗೆ ರಾಜ್ಯ ಸಿಗುತ್ತದೆ ಅಂತೇಳಿ ಆದರೆ ಕೌರವ ಆಕ್ಷೇಪ ಮಾಡಲಿಕ್ಕಿಲ್ಲ. ಆದ್ದರಿಂದ ಕದನ ಇತ್ತಂಡಕ್ಕೆ ಕಾಮಿತವಲ್ಲ. ಅಂದ್ರೆ ಈ ಯುದ್ಧ ಹೀಗೆ ನಿಲ್ಲಿಸಬಹುದು ನೀನು ಮನಸ್ಸು ಮಾಡಿದರೆ. ನೀನು ಪಾಂಡವರಲ್ಲಿ ಹಿರಿಯ, ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇದು ನಿಧಾನವು ಕರ್ಣ, ನಿನ್ನ ಅಭ್ಯುದಯವನ್ನೇ ನಾನು ಬಯಸ್ತೇನೆ. ನೀನು ನನ್ನೊಂದಿಗೆ ಬಾ, ಈ ಕೌರವನನ್ನು ಬಿಟ್ಟು ನನ್ನೊಂದಿಗೆ ಬಾ. ನೀನು ನಿನ್ನಯ ಪದಕ್ಕೆ ಕೆಡಹುವೆನು 5ರನ್ನು. ಯಾರನ್ನು? ಧರ್ಮರಾಯ, ಭೀಮಾರ್ಜುನ, ನಕುಲ, ಸಹದೇವಾದಿಗಳನ್ನು ನಿನ್ನ ಪಾದಕ್ಕೆ ನಾನು ಮಣಿಸ್ತೇನೆ. ಅವರು ನಿನ್ನನ್ನು ಅಣ್ಣ ಅಂತೇಳಿ ಒಪ್ಪಿಕೊಳ್ತಾರೆ. ನಡೆ ನನ್ನ ಸಂಗಾತ. ಅಷ್ಟು ಮಾತ್ರ ಅಲ್ಲ, ಮುಂದೆ ನಿನ್ನ ಶ್ರೇಯಸ್ಸು ಹೇಗಿರ್ತದೆ, ನಿನ್ನ ಅಭಿವೃದ್ಧಿ ಹೇಗಿರ್ತದೆ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ಕರ್ಣ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ. ನಿನಗೆ
ನೀನು ಸೂತನ ಮಗನಲ್ಲ, ನೀನು ರಾಧೇಯನಲ್ಲ, ನೀನು ವಂಶವಿಹೀನನಲ್ಲ, ನೀನು ಚಂದ್ರವಂಶದಲ್ಲಿ ಹುಟ್ಟಿದಂತಹ ಪಾಂಡು ರಾಜನ ಮಕ್ಕಳಲ್ಲಿ ಹಿರಿಯವನು ನೀನು. ಹಾಗಾಗಿ ನಿನಗೆ ಈ ಸಮಸ್ತ ರಾಜ್ಯವೂ ಕೂಡ ನಿನಗೆ ಸೇರಬೇಕು. ಅದನ್ನು ನಾನು ಮಾಡಿಸಿಕೊಡ್ತೇನೆ. ನನ್ನ ಸಂಗಾತ ನಡೆ ನನ್ನ ಸಂಗಾತ. ಏನು ಮಾಡ್ತೇನೆ? ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆ. ಹಸ್ತಿನಾಪುರದ ಚಕ್ರವರ್ತಿ ಪೀಠದಲ್ಲಿ ನಿನ್ನನ್ನು ನಾನು ಕುಳ್ಳಿರಿಸ್ತೇನೆ. ಅಂತಹ ಯೋಗ್ಯತಾವಂತ ನೀನು ಸಿಂಹಾಸನದಲ್ಲಿ ಕುಳಿತೆ ಅಂತೇಳಿ ಆದರೆ ಅದಕ್ಕೆ ಆಕ್ಷೇಪ ಮಾಡುವವರು ಯಾರೂ ಇಲ್ಲ. ಪಾಂಡವ ಜನಪದರು ಅಂದರೆ ಪಾಂಡವರು, ಆಮೇಲೆ ಕೌರವ ಜನಪದರು, ಕೌರವರು 100 ಮಂದಿ, ಇವರು ಇತ್ತಂಡವೂ ಕೂಡ ನಿನ್ನನ್ನು ಓಲೈಸ್ತಾರೆ, ನಿನ್ನನ್ನು ಸೇವಿಸ್ತಾರೆ. ನೀನು ಸಿಂಹಾಸನದಲ್ಲಿ ಕುಳಿತಾಗ ಎಡದ ಮೈಯಲ್ಲಿ ಕೌರವೇಂದ್ರನ ಗಡನ, ಬಲದ ಮೈಯಲ್ಲಿ ಪಾಂಡುತನೆಯನು, ಇತ್ತಂಡವೂ ಕೂಡ ಜೀಯ ಹಸಾದ ಅಂತೇಳಿ ನಿನ್ನನ್ನು ಒಪ್ಪಿಕೊಳ್ತಾರೆ, ನಿನ್ನನ್ನು ರಾಜನನ್ನಾಗಿ ಕಾಣ್ತಾರೆ. ಹಾಗಾಗಿ ಎರಡೂ ಸಂತತಿಯೂ ಕೂಡ ನಿನಗೆ ಕಿಂಕರರಾಗಿರ್ತಾರೆ. ನಿನಗೆ ಕಿಂಕರವೆರಡು ಸಂತತಿ. ಸೂತಪುತ್ರ ಅಂತೇಳಿ ಭ್ರಮಿಸಿಕೊಂಡಿದ್ದಂತಹ ನೀನು ನಿನ್ನ ನಿಜಾವಸ್ಥೆಯನ್ನು ತಿಳಿದಾಗ ನೀನು ಮಾಡಬೇಕಾದ್ದೇನು? ಹಸ್ತಿನಾಪುರದ ಸಿಂಹಾಸನವನ್ನು ನೀನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡರೆ ಏನಾಗುತ್ತದೆ? ಇತ್ತಂಡಕ್ಕೂ ಈಗ ಭೂಮಿಗೆ ಬೇಕಾಗಿ ಯುದ್ಧ ನಡೆಯುವಂತಹ ಈ ಸಂದರ್ಭ ನಿಂತು ಹೋಗುತ್ತದೆ. ನಿನಗೆ ಕಿಂಕರರೆರಡು ಸಂತತಿ. ಅದನ್ನು ನೀನು ಒಪ್ಪದೆ ಎನಿಸಲೊಲ್ಲದೆ, ಈ ಸತ್ಯವನ್ನು ನಾನು ಹೇಳಿದರೂ ಕೂಡ ನೀನು ಒಪ್ಪದೆ ದುರ್ಯೋಧನನ ಬಾಯಿದ್ದ ಮೂಲಕ್ಕೆ ಕೈಯಾಲುವಯ್ಯ. ದುರ್ಯೋಧನನ ಬಾಯಲ್ಲಿ ಜಗಿದಂತಹ ವೀಳಯ, ಆ ಉಗುಳು, ಆ ಉಚ್ಚಿಷ್ಟಕ್ಕೆ ನೀನು ಕೈ ನೀಡಿ ಜೀಯ ಹಸಾದ ಎಲ್ಲಿ ನಿನ್ನ ಬಾಯಿಂದ ಬೀಳುತ್ತದೆ? ತಾಂಬೂಲ. ಅದಕ್ಕೆ ಕೈಯೊಡ್ಡುವೆಯ? ಕರ್ಣ, ನಿನ್ನ ಸ್ಥಿತಿಯನ್ನು ಆಲೋಚನೆ ಮಾಡು. ನೀನು ಅಂಥವನಲ್ಲ. ನೀನು ಕೌರವನಿಗೆ ಕಿಂಕರನಾಗಿರಬೇಕಾದ್ದಲ್ಲ. ದುರ್ಯೋಧನನ ಬಾಯ ಎಂಜಲಿಗೆ ಕೈಯೊಡ್ಡಬೇಕಾದವನಲ್ಲ ನೀನು. ನಿನಗೆ ಕಿಂಕರ ಎರಡು ಸಂತತಿ, ಇಬ್ಬರಿಗೂ ನೀನು ಹಿರಿಯ. ಆದ್ದರಿಂದ ನೀನು ಚಕ್ರವರ್ತಿಯಾಗಬೇಕು. ಇದನ್ನು ಬಿಟ್ಟು ಕುರುಪತಿ ನುಡಿಯೇ, ಕುರುಪತಿ ಕರೆದ ಕರ್ಣ ಅಂತೇಳಿ ಕರೆದಾಗ ಜೀಯ ಹಸಾದ ಏನಾಗಬೇಕು ಕೌರವ ಅಂತೇಳಿ ಹೇಳುವಂತಹ ಸ್ಥಿತಿ ನನ್ನದಲ್ಲ. ಹಾಗಾಗಿ ಶೌರ್ಯದಲ್ಲಿಯೂ ನೀನು ಹಿರಿಯ, ಸ್ಥಾನದಲ್ಲಿಯೂ ನೀನು ಪಾಂಡವರಲ್ಲಿ ಮೊದಲಿಗನು ನೀನು. ಹಾಗಾಗಿ ನಡೆ 6 ಸರಿಯೇ ಈ ಕರ್ಣ, ನಡೆ ಧಾರುಣೀಪತಿಯಾಗು. ಹಿಂದಿಂದು ಎಲ್ಲವನ್ನೂ ಮರೆತು ಬಿಡು. ನೀನು ಧಾರಿಣೀಪತಿಯಾಗು. ಕುರುಕುಲ ಸಿಂಹಾಸನಕ್ಕೆ ಒಡೆಯನಾಗು. ನೀನು ಸಿಂಹಾಸನದಲ್ಲಿರುತ್ತಾ ಇತ್ತಂಡಕ್ಕೆ ವೈರದ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಆಲೋಚನೆ ಮಾಡಬೇಡ, ನನ್ನೊಂದಿಗೆ ನಡೆ ಅಂತೇಳಿ ಕೃಷ್ಣ ಕರ್ಣನಲ್ಲಿ ಭೇದೋಪಾಯವನ್ನು ಬಿತ್ತುತ್ತಾನೆ. ಕೃಷ್ಣನ ಅಂತರ್ಯದ ಉದ್ದೇಶ ಬೇರೆಯೇ ಉಂಟು. ಕರ್ಣನಲ್ಲಿ ಕೇಳಿದಾಗ ಆಗಬೇಕು, ಕರ್ಣನ ನಿಜವನ್ನು ಅವರಿಗೆ ತಿಳಿಸಬೇಕು, ಅವನನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಆ ಮೂಲಕವಾಗಿ ಕರ್ಣ ಕೌರವನನ್ನು ಬಿಟ್ಟು ಬರುವುದಕ್ಕಾಗದೆ ನೊಂದುಕೊಳ್ಳಬೇಕು ಎಂಬುದೇ ಕೃಷ್ಣನ ಅಂತರ್ಯದ ಉದ್ದೇಶ. ಅದನ್ನೇ ಭೇದೋಪಾಯ ಅಂತೇಳಿ ಹೇಳುವುದು. ಆ ಭೇದೋಪಾಯವನ್ನು ಕರ್ಣನಲ್ಲಿ ಕೃಷ್ಣ ಬಿಟ್ಟ. ಆಗ ಕರ್ಣನಿಗೆ ಜಂಗಾಬಲವೇ ಉಡುಗಿ ಹೋಯಿತು. ಇದು ತನಕ ನಾನು ಕೌರವನಿಗೆ ಏನೆಲ್ಲ ಸೇವೆ ಮಾಡಬೇಕು, ಏನೆಲ್ಲ ಧೈರ್ಯದ ಮಾತುಗಳನ್ನು ಕೌರವನಿಗೆ ನಾನು ಹೇಳಿದ್ದೇನೆ ಎಂಬುದನ್ನೆಲ್ಲ ಆಲೋಚನೆ ಮಾಡಿ ಕರ್ಣನಿಗೆ ಕೊರಳ ಸೆರೆ ಹಿಗ್ಗಿದವು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು. ಅಯ್ಯೋ ಅಕಟ, ನೊಂದು ಹೋದೆ ನಾನು. ನನ್ನ ನಿಜ ಸ್ಥಿತಿಯನ್ನು ಈಗ ಈ ಸಂದರ್ಭದಲ್ಲಿ ಕೃಷ್ಣ ಯಾಕೆ ಹೇಳಿದ್ರು? ಇದು ನನಗೆ ಗೊತ್ತಾಗದೇ ಇದ್ರೆ ಒಳ್ಳೆಯದಿತ್ತು. ಹರಿಯ ಹಾಗೆ ಕೃಷ್ಣ ಹೇಳಿದ ಅದನ್ನು ನಾನು ಒಪ್ಪದೇ ಇದ್ರೆ ಶ್ರೀಕೃಷ್ಣ ನನ್ನ ಮೇಲೆ ಹಗೆಯನ್ನು ಸಾಧಿಸ್ತಾನೆ. ಹರಿಯ ಹಾಗೆ ಹೊಗೆದೋರ ದುರುಹದೆ, ಹರಿಯ ವೈರತ್ವವನ್ನು ಪಡ್ಕೊಂಡೆ ಅಂತೇಳಿ ಆದ್ರೆ ಹೊಗೆ ಇಲ್ಲದೆ ಸುಟ್ಟು ಬಿಡ್ತಾನೆ. ಅಂತಹ ಕೃಷ್ಣ ನನ್ನ ವಂಶವನ್ನು ತಿಳಿಸಿ ನನ್ನನ್ನು ಮಾತ್ರ ಕೃಷ್ಣ ಕೊಟ್ಟದ್ದಲ್ಲ, ಕೌರವನಿಗೆ ಕೇಳಾಯಿತು. ಇನ್ನು
ಮಾಡುವುದೇನು? ಆಲೋಚನೆ ಮಾಡ್ತೇನೆ ನಾನಿನ್ನೇನು ಮಾಡಬಹುದು? ಕೊಲುವೊಡೆ ಪಾಂಡು ಸುತರು ಸಹೋದರರು ಕೊಲಗಿಲ್ಲ ಕೊಲ್ಲದೆ ಕಾದಿನಾದೊಡೆ ಕೌರವಂಗವನಿಯರು ಹೊಗಲಿಲ್ಲ. ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕೊಲ್ಲದೆ ಕಾದೆನು ಆದೊಡೆ ಕೌರವಂಗೆ ಅವನಿಯಲಿ ಹೊಗಲಿಲ್ಲ. ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ಭೇದದಲ್ಲಿ ಹೊಕ್ಕಿರಿದನೋ ತಾನು ಅಕಡೆಂತ ಭಗಚಿಂತೋ ನಲಿಯಲದವರು ಕೌರವನಿಗೆ ಬಹಳಷ್ಟು ಭರವಸೆಯ ಮಾತುಗಳನ್ನು ನಾನು ಹೇಳಿದ್ದೇನೆ. ನಾನಿದ್ದೇನೆ ಜೀಯ, ಸಂಗರಕ್ಕೆ ನಾನಿದ್ದೇನೆ. ಪಾಂಡವರನ್ನು ಸೋಲಿಸಿ ನಿನಗೆ ರಾಜ್ಯವನ್ನು ದೊರಕಿಸಿಕೊಡುವಂತಹ ಹೊಣೆಯನ್ನು ನಾನು ಹೊರುತ್ತೇನೆ ಎಂಬ ಹಾಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ಣ ಕೌರವನಿಗೆ ಭರವಸೆಯನ್ನೇ ಕೊಡುತ್ತಾ ಬಂದಿದ್ದಾನೆ. ಯಾಕೆ ಕೊಡ್ತಾ ಬಂದಿದ್ದಾನೆ? ಕರ್ಣನನ್ನು ಕೌರವ ತನ್ನ ಆಪ್ತ ಮಿತ್ರ ಎಂದು ಪರಿಗಣಿಸಿದ್ದಾನೆ. ಕರ್ಣನಿಗೆ ಕೌರವನೇ ಸರ್ವಸ್ವ. ಕೌರವನನ್ನು ಅಲ್ಲದೆ ಬೇರಾರನ್ನೂ ಕೂಡ ಕರ್ಣ ಒಪ್ಪಿಕೊಳ್ಳುವವನಲ್ಲ. ಈಗ ಯುದ್ಧ ನಡೆಯುತ್ತದೆ, ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ನಾನು ಪರಾಕ್ರಮಶಾಲಿಯಾಗಿ ಹೋರಾಡ್ತೇನೆ ಅಂತೇಳಿ ಆದ್ರೆ ಏನಾದೀತು? ಕಾದಿ ಕೊಡುವಡೆ ಪಾಂಡವರೊಡನೆ ಹೋರಾಡಿ ನಾನು ಅವರನ್ನು ಯುದ್ಧದಲ್ಲಿ ಕೊಡುತ್ತೇನೆ ಅಂತೇಳಿ ಆಲೋಚನೆ ಮಾಡಿದ್ರೆ ಕಾದಿ ಕೊಡುವಡೆ ಪಾಂಡು ಸುತರು ಸಹೋದರರು ನನ್ನ ತಮ್ಮಂದಿರವರು. ಇದುವರೆಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ಹಾಗಾಗಿ ಪರಾಕ್ರಮದಿಂದ ಪಾಂಡವರನ್ನು ಹೊಡೆಯುತ್ತೇನೆ ಅಂತೇಳಿ ನಾನು ಹೊರಟೆ ಅಂತೇಳಿ ಆದ್ರೆ ಅವರೆಲ್ಲರೂ ನನ್ನ ತಮ್ಮಂದಿರು, ಈ ತಮ್ಮಂದಿರನ್ನೇ ನಾನು ಹೊಡೆಯಬೇಕೆ ಎಂಬಂತಹ ಹಿಂಜರಿಕೆ ನನ್ನಲ್ಲಿ ಬರ್ತದೆ. ಒಂದು ವೇಳೆ ಕೊಲ್ಲಿಲ್ಲ, ಪಾಂಡು ಸುತರು ಸಹೋದರರು ಕಾದಿ ಕೊಲ್ಲುವಡೆ, ಅಲ್ಲಿಯೂ ನನಗೆ ಹಿಂಜರಿಕೆಯಾಗ್ತದೆ. ಕೊಲ್ಲಲಿಲ್ಲ ಅಂತಲೇ ಇಟ್ಟುಕೊಳ್ಳೋಣ. ಕೊಲ್ಲದೆ ಕಾದೇನಾದೊಡೆ ಪಾಂಡವರು ಯುದ್ಧದಲ್ಲಿ ಗೆಲ್ಲುತ್ತಾರೆ. ಕೌರವಂಗ ಅವನಿಯಲ್ಲಿ ಹೋಗಲಿಲ್ಲ. ನನ್ನೊಡೆಯನಾದಂತಹ ಕೌರವನಿಗೆ ಈ ಭೂಮಿಯಲ್ಲಿ ಜಾಗವೇ ಇರುವುದಿಲ್ಲ. ಯಾಕಂದ್ರೆ ಯುದ್ಧದಲ್ಲಿ ಪಾಂಡವರು ಕೌರವನನ್ನು ಮುಗಿಸಿ ರಾಜ್ಯವನ್ನು ಪಡ್ಕೊಳ್ತಾರೆ. ಕಾದಿ ಕೊಲ್ಲುವಡೆ ಪಾಂಡು ಸುತರು ಸಹೋದರರು, ಅವರನ್ನು ಕೊಲ್ಲಿಕ್ಕಾಗುವುದಿಲ್ಲ. ಒಂದು ವಾತ್ಸಲ್ಯ ಬಂದು ಬಿಡುತ್ತದೆ. ಕೊಲ್ಲದೆ ಕಾದೇನಾದೊಡೆ ಕೌರವಂಗೆ ಈ ಭೂಮಿಯಲ್ಲಿ ಜಾಗವೇ ಇರುವುದಿಲ್ಲ. ಕೌರವಂಗೆ ಅವನಿಯಲ್ಲಿ ಹೋಗಲಿಲ್ಲ. ಹೋ ಕೃಷ್ಣ, ಏನು ಮಾಡಿಬಿಟ್ಟೆ ನೀನು? ತನ್ನಲ್ಲೇ ಕರ್ಣ ಚಿಂತಿಸೋದು. ವೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ, ವೇದೋಪಾಯದಿಂದ ಇಷ್ಟರವರೆಗೆ ಇಲ್ಲದಂತಹ ಸತ್ಯ ಸಂಗತಿಯನ್ನು ಇದು ತನಕ ಮರೆಮಾಚಿ ಈಗ ಈ ಸಂದರ್ಭದಲ್ಲಿ ನೀನು ಪಾಂಡವರಿಗೆ ಅಣ್ಣನಾಗಬೇಕು ಅಂತ ಹೇಳುವಂತಹ ದೊಡ್ಡ ಬಂಡೆಕಲ್ಲನ್ನು ನನ್ನ ತಲೆಯ ಮೇಲೆ ಹೊತ್ತು ಹಾಕಿದ ಕೃಷ್ಣ. ಏನು ಮಾಡೋಣ? ವೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಅಕಟ. ಅಯ್ಯೋ ಶಿವನೇ, ಏನು ಮಾಡಲಿ? ಚಿಂತೋದಧಿಯೊಳದ್ದವರು, ಚಿಂತೆಯಿಂದ ಏನು ಮಾತಾಡಬೇಕು ಅಂತೇಳಿ ಗೊತ್ತಿಲ್ಲ, ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಕೃಷ್ಣ ನಿಜ ಸಂಗತಿಯನ್ನು ನನ್ನ ಮುಂದೆ ಬಿಚ್ಚಿಟ್ಟ. ಇದು ಸತ್ಯವೇ ಹೌದು. ಇದು ತನಕ ನನ್ನ ಅಪ್ಪ ಯಾರು ಅಮ್ಮ ಯಾರು ಅಂತೇಳಿ ನನಗೆ ಗೊತ್ತಿಲ್ಲ. ಎಲ್ಲರ ಕೈಯಿಂದಲೂ ಕೂಡ ಸೂತನ ಮಗ ಅಂತೇಳಿ ಹೀಯಾಳಿಸಿಕೊಂಡೇ ನನ್ನ ಬದುಕನ್ನು ನಡೆಸಿದವನು ನಾನು. ಈಗ ನನ್ನ ನಿಜ ಸಂಗತಿ ಗೊತ್ತಾಯಿತು, ಆದ್ರೆ ಯಾರತ್ತರೂ ಹೇಳುವ ಹಾಗಿಲ್ಲ. ಇದುವರೆಗೆ ಈಗ ಕೃಷ್ಣ ಬರುವಲ್ಲಿಯವರೆಗೆ, ನನ್ನನ್ನು ಕರೆದು ಮಾತಾಡಿಸುವಲ್ಲಿಯವರೆಗೆ ನಾನು ಅಭಿರಥನವಲ್ಲ, ನಾನು ರಾಧೇಯ. ನಾನು ತಿಳ್ಕೊಂಡದ್ದು ಹಾಗೆ, ನನ್ನೊಡೆಯ ಕೌರವ ತಿಳ್ಕೊಂಡದ್ದು ಹಾಗೆ. ಹಾಗಾದ್ರೆ ಎಂತಹ ಭೇದೋಪಾಯ! ನನಗೆ ಪಾಂಡವರ ಕಡೆ ಆಲೋಚನೆ ಮಾಡುವ ಸ್ಥಿತಿಯಲ್ಲಿಯೇ ಇಲ್ಲ. ಕೌರವರನ್ನು ಬಿಟ್ಟಿರುವುದಕ್ಕೂ ಆಗುವುದಿಲ್ಲ. ಹಾಗಾಗಿ
ಮೌನದಿಂದ ಇದ್ದ ಕಾರಣ ಏನು ಮಾಡುವುದು ಅಂತೇಳಿ ಗೊತ್ತಿಲ್ಲ, ಕಣ್ಣೀರು ಹಾಕುತ್ತಾ ಕುಳಿತಿದ್ದ. ಆವಾಗ ಕೃಷ್ಣ ಹೇಳ್ತಾನೆ, ಏನು ಹೇಳಿ ಕರ್ಣ, ಚಿತ್ತಗ್ಲಾನಿ ಯಾವುದು? ನಿನ್ನ ಮನಸ್ಸಿಗೆ ಬಂದಂತಹ ಚಿಂತೆ ಏನು? ಮನಕ್ಕೆ ಕುಂತೀಸೂನುಗಳ ಬೆಸಕೈಕೊಂಬುದು ಸೇರದೆ ನಿನಗೆ. ಕುಂತೀಸೂನುಗಳನ್ನು ಅಂದ್ರೆ ಪಾಂಡವರನ್ನು, ಧರ್ಮರಾಯಾದಿಗಳನ್ನು, ಅವರನ್ನು ಒಂದಿಗೆ ಕರಕೊಳ್ಳುವುದು ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ವಾ? ನಿನ್ನ ತಮ್ಮಂದಿರಲ್ವೋ ಅವರು? ಆಲೋಚನೆ ಮಾಡು. ಹಾನಿ ಇಲ್ಲ ನಾಳೆ, ನನ್ನಾಣೆಯಾಗಿಯೂ ನಿನಗೆ ಯಾವ ಹಾನಿಯೂ ಇಲ್ಲ. ನುಡಿ ನುಡಿ ಮೌನ ವೇದಕ್ಕೆ, ಮಾತಾಡು ಕರ್ಣ. ಏನು ಮಾಡ್ತಿ? ಬರ್ತೀಯೋ ಇಲ್ವೋ? ಪಾಂಡವರನ್ನು ಸೇರಿಸಿಕೊಡ್ತೀಯೋ ಇಲ್ವೋ? ಮೌನದಿಂದ ಯಾಕೆ ಕೊಡ್ತಿದ್ದಿ? ಯಾಕೆ ಕಣ್ಣೀರು ಆಗುತ್ತಾ ಇದ್ದಿ? ಮರುತನ ಬೇಡ. ಕೌರವನು ಪಾಂಡವರು ಹಾಗೆ ಹೀಗೆ ಅಂತೇಳಿ ನಿನ್ನ ಜೀವನವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಮರುತನ ಬೇಡ. ನಾನು ನಿನ್ನ ಅಪದೆಸೆಯ ಬಯಸುವುದಲ್ಲ, ನಿನಗೆ ಕೇಳನ್ನು ನಾನು ಯಾವತ್ತೂ ಬಯಸುವುದಿಲ್ಲ. ನಿನ್ನ ಒಳ್ಳೆಯದಕ್ಕಾಗಿಯೇ ಹೇಳ್ತಾ ಇದ್ದೇನೆ. ಮಾತಾಡು ಕರ್ಣ, ಮಾತಾಡು ಅಂತೇಳಿ ಕೃಷ್ಣ ಒತ್ತಾಯ ಮಾಡ್ತಾನೆ. ಆಗ ಕರ್ಣ ತನ್ನ ಮನದ ನಿರ್ಧಾರವನ್ನು ಕೃಷ್ಣನಿಗೆ ತಿಳಿಸ್ತಾನೆ. ಮಾಧವ ಮರುಳು ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರಿಗೆ ಬೆಸಕೈಯಲ್ಲಿ ಮನವಿಲ್ಲ. ಮಾಧವ ಮರುಳು ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರಿಗೆ ಬೆಸಕೈ ಹೊಡೆದಾರಂಗೆ ಹಾಗೆ ಬರ ಶಿರವನ್ನು ಹರಿದೊಪ್ಪಿಸುವನೆಂಗಿ ಭರದೊಳಿತೆನು. ಮಾಧವ ಹೊಡೆದಾರಂಗೆ ಹಾಗೆ ಬರ ಶಿರವನ್ನು ಹರಿದೊಪ್ಪಿಸುವನೆಂಗಿ ಮರುಳು ಭರದೊಳಿತೆನು. ಮಾಧವ ಮಾಧವ ಮರುಳು ಮಾಧವ ಕೌರವೇಂದ್ರನ ಕೊಂದೆ ನೀನೆಂದ. ಕರ್ಣ ಕೃಷ್ಣನೇ ಹೇಳ್ತಾನೆ, ಯೋ ಮಾಧವ, ಯಾರಿಗೆ ಮರುಳು? ನಿನಗೆ ಮರುಳು, ನನಗೆ ಮರುಳು? ನಾನು ಮರುಳಾಗುತ್ತೇನೆ ಅಂತೇಳಿ ಭ್ರಮಿಸಿ ನಿನಗೆ ಮರುಳು ಮಾಧವ. ನೀನು ಆಡಿದಂತಹ ಮಾತುಗಳೆಲ್ಲ ಬರೇ ಮರುಳು, ಕುಚ್ಚುತನ ಮಾತಾಡ್ತಾ ಇದ್ದಿ. ಕರ್ಣ ಏನು ಅಂತ ಹೇಳಿ ನಿನಗೆ ಗೊತ್ತಿಲ್ವೋ? ಕರ್ಣನ ಹುಟ್ಟೇನು, ಕರ್ಣನ ಸ್ಥಿತಿ ಏನು, ಕರ್ಣ ಎಂದು ಬದುಕಿದ್ದಾನೆ ಅಂತ ಹೇಳಿ ಆದ್ರೆ ಏನು ಕಾರಣ ಎಂಬುದನ್ನು ತಿಳಿದು ನನ್ನಲ್ಲಿ ಹೀಗೆ ವೇದೋಪಾಯದ ಮಾತುಗಳನ್ನು ಆಡುತ್ತಾ ಇದ್ದೀಯಲ್ಲ. ನಿನಗೆ ಮರುಳು ಕೃಷ್ಣ, ಮರುಳು ಮಾಧವ. ನೀನು ಮರುಳನೆ, ಆದ್ದರಿಂದ ನೀನು ಮರಳು. ನಿನ್ನ ಯಾವ ಉಪಾಯಗಳಿಗೂ ಕೂಡ ನಾನು ಸೋಲುವವನಲ್ಲ. ವೇದೋಪಾಯ ನನ್ನಲ್ಲಿ ಫಲಿಸುವುದಿಲ್ಲ. ಆದ್ದರಿಂದ ಓ ಮರುಳು ಮಾಧವ, ನೀನು ಮರಳು ಅಂತೇಳಿ ಕರ್ಣ ಹೇಳ್ತಾನೆ. ರಾಜ್ಯದ ಸಿರಿಗೆ ಸೋಲುವನಲ್ಲ. ನನಗೆ ಸಂಪತ್ತು ಬೇಡ, ರಾಜ್ಯ ಬೇಡ, ಅದಕ್ಕೆ ನಾನು ಸೋಲುವುದಿಲ್ಲ. ಅರ್ಧ ರಾಜ್ಯವನ್ನು ನೀನು ಕೊಡಿಸ್ತಿ ಅಂತ ಹೇಳುವಂತಹ ಈ ಒಂದು ಲಾಲಸೆಗೆ ನಾನು ಮನಸ್ಸು ಮಾಡುವುದಿಲ್ಲ. ಕೌಂತೆಯರು ಸುಯೋಧನರು ಎನಗೆ ಬೆಸಕೈಯುವಲ್ಲಿ ಮನವಿಲ್ಲ. ನನ್ನನ್ನು ಯಾರೂ ಸೇವಿಸಬೇಕಾಗಿಲ್ಲ. ಪಾಂಡವರು ಹಾಗೂ ಕೌರವರು ಇತ್ತಂಡವರು ಕೂಡ ಎರಡು ಬದಿಯಲ್ಲಿ ಸಿಂಹಾಸನದ ಮುಂಭಾಗದಲ್ಲಿ ನನ್ನ ಸೇವಕರಾಗಿರುವುದಕ್ಕೆ ನನಗೆ ಮನಸ್ಸಿಲ್ಲ. ಕೌಂತೆಯರು ಸುಯೋಧನರು ನನ್ನನ್ನು ಬೆಸಗೈಯುವಲ್ಲಿ ನನಗೆ ಮನವಿಲ್ಲ. ಹಾಗಾದ್ರೆ ನನ್ನ ಗುರಿ ಏನು, ನನ್ನ ಉದ್ದೇಶ ಏನು, ನಾನು ಯಾಕಾಗಿ ಬದುಕಿದ್ದೇನೆ? ನಾನು ಅಧಿರಥನ ಮಗನಾಗಿರಬಹುದು, ರಾಧೇಯನಾಗಿರಬಹುದು, ವಂಶಸ್ಥನಲ್ಲದೇ ಇರಬಹುದು. ಈ ಸತ್ಯ, ಮುಚ್ಚಿಟ್ಟ ಸತ್ಯ, ಇದು ಮೊದಲೇ ಬೆಳಕಿಗೆ ಬಂದ್ರೆ ಆವಾಗ ಆಲೋಚಿಸಬಹುದಿತ್ತು. ಆದರೆ ಈ ಸಂದರ್ಭದಲ್ಲಿ ನಾನು ರಾಧೇಯನಾಗಿಯೇ ಉಳಿಯ ಬಯಸ್ತೇನೆ. ನಾನು ಕೌಂತೆಯನಾಗುವುದಿಲ್ಲ. ಹುಟ್ಟು ನಾನು ಕೌಂತೆಯನಾದರೂ ನಾನು ಕೌಂತೆಯನಾಗುವುದಕ್ಕೆ ಬಯಸುವುದಿಲ್ಲ. ನಾನು ರಾಧೇಯನಾಗಿಯೇ ಇರ್ತೇನೆ. ನಿನ್ನ
ನಿನಗೆ ಮರುಳು. ಕೃಷ್ಣ, ನನ್ನ ಮನಸ್ಸನ್ನು ಬದಲಿಸಬಹುದು ಅಂತೇಳಿ ಯೋಚನೆ ಮಾಡಿದಂತಹ ನಿನ್ನ ಭೇದೋಪಾಯ ಇದೆಯಲ್ಲ, ನಿನಗೆ ಮರುಳು. ಓ ಮಾಧವ, ನಿನಗೆ ಮರುಳು. ನನ್ನ ಉದ್ದೇಶ ಏನು? ಹೊರೆದ ದಾತಾರಂಗೆ ಹಗೆವನ ಶಿರವನ್ನು ಅರಿದು ಒಪ್ಪಿಸುವೆನೆಂಬೀ ಭರದೊಡಿರುತ್ತೇನೋ. ನನ್ನ ಹೊರೆದಂತಹ ದಾತಾರ ಯಾರು? ಅದು ಕೌರವ. ಹೊರೆದ ದಾತಾರಂಗೆ, ನನ್ನ ದಾತಾರನ ಹಗೆ ಯಾರು? ಪಾಂಡವರು. ಹೊರೆದ ದಾತಾರಂಗೆ ಅಂದ್ರೆ ಕೌರವರಿಗೆ ಕೌರವನ ಹಗೆಗಳ ಶಿರವನ್ನು ಕರಿದು ಅವರಿಗೆ ಕಾಣಿಕೆಯಾಗಿ ಒಪ್ಪಿಸುತ್ತೇನೆ ಎಂಬಂತಹ ಭರದಿಂದ, ಆ ಧೈರ್ಯದಿಂದ ನಾನಿದ್ದೆ. ನೀನು ನನ್ನನ್ನು, ನನ್ನ ಹುಟ್ಟನ್ನು ತಿಳಿಸಿ ನನ್ನನ್ನು ಕೊಂದೆ. ನೀನು ನನ್ನನ್ನು ಮಾತ್ರ ಕೊಂದದ್ದಲ್ಲ, ನೀನು ಕೌರವೇಂದ್ರನನ್ನು ಕೊಂದೆಯಲ್ಲೋ ಕೃಷ್ಣ ಅಂತೇಳಿ ಕರ್ಣ ಕೃಷ್ಣನಲ್ಲಿ ಹೇಳ್ತಾನೆ. ಯಾಕಂದ್ರೆ ಪಾಂಡವರು ಕೌರವರು ಶಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ಪರೀಕ್ಷಾ ರಂಗ ಅಂತೇಳಿ ಒಂದು ಏರ್ಪಾಟಾಗಿತ್ತು. ಭೀಷ್ಮ ದ್ರೋಣಾದಿಗಳು, ಕೃಪರು ಮೊದಲಾದಂತಹ ಹಿರಿಯರು ಇದ್ದರು. ಪಾಂಡವರು ಕೌರವರು ಏನೆಲ್ಲ ಕಲಿತಿದ್ದಾರೆ ದ್ರೋಣಾಚಾರ್ಯರಿಂದ, ಕೃಪಾಚಾರ್ಯರಿಂದ ಎಂಬುದೊಂದು ಪ್ರದರ್ಶನ. ಆ ಪ್ರದರ್ಶನದಲ್ಲಿ ಪಾಂಡವರಲ್ಲಿ ಮಧ್ಯಮನಾದಂತಹ ಅರ್ಜುನ ಸಕಲ ಮಂತ್ರಾಸ್ತ್ರಗಳನ್ನು ಬಿಡುವಂತಹ, ಅದನ್ನು ಉಪಸಂಹಾರ ಮಾಡುವಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ. ಅರ್ಜುನನೇ ಸರ್ವಶ್ರೇಷ್ಠ, ಧನುರ್ವೇದವನ್ನು ಬಲ್ಲವನು, ಸಮರ್ಥ ಎಂಬಂತಹ ಹೊಗಳಿಕೆಯ ಮಾತುಗಳು ಅಲ್ಲಿ ಕೇಳಿ ಬಂತು. ಆವಾಗ ಈ ಕರ್ಣ ಅಲ್ಲಿಗೆ ಪ್ರವೇಶ ಮಾಡಿದ. ಕರ್ಣನು ಎಡವೆಯಲ್ಲಿ ದ್ರೋಣಾಚಾರ್ಯರಿಂದಲೇ ಬಿಲ್ಲು ವಿದ್ಯೆಯನ್ನು ಕಲಿತವನು. ಆದರೆ ಭೀಷ್ಮರ ಆಜ್ಞೆಯಂತೆ ಕ್ಷತ್ರಿಯರಲ್ಲದವರಿಗೆ ಆ ಗುರುಪೀಠದಲ್ಲಿ ಸ್ಥಾನ ಇಲ್ಲ. ಹಾಗಾಗಿ ಬಾಲಪಾಠ ಮಾತ್ರ ಆದದ್ದು ದ್ರೋಣರಿಂದ ಕರ್ಣನಿಗೆ. ಆಮೇಲೆ ಕರ್ಣ ಪರಶುರಾಮನಲ್ಲಿ ಹೋಗಿ ಮೋಸದಿಂದ ತನ್ನ ವೇಷವನ್ನು ಮರೆಸಿ ಅಲ್ಲಿ ವಿದ್ಯಾಪಾರಂಗತನಾಗಿ ಬಂದಂತಹ ಸಮಯ ಪರೀಕ್ಷಾ ರಂಗಕ್ಕೆ ಅವನು ಪ್ರವೇಶ ಮಾಡಿದ. ಅರ್ಜುನ ಏನೆಲ್ಲ ಮಾಡಿದನೋ ಅದೆಲ್ಲವನ್ನೂ ತಾನು ಮಾಡಿ ತೋರಿಸಿದ. ಸಮರ್ಥ ಬೆಲ್ಗಾರ, ಅರ್ಜುನನಿಗೆ ಸರಿಯಾದಂತಹ ಪ್ರತಿಸ್ಪರ್ಧಿ ಎಂದು ಹೇಳಿಸಿಕೊಂಡ. ಆಗ ಇವರು ಒಪ್ಪಲಿಲ್ಲ. ಕರ್ಣನನ್ನು ಅಲ್ಲಿ ಒಪ್ಪಿಕೊಳ್ಳುವುದಕ್ಕೆ ಕೃಪಾಚಾರ್ಯರು, ದ್ರೋಣರು, ಭೀಷ್ಮರು ಆಕ್ಷೇಪ ವ್ಯಕ್ತಪಡಿಸಿದರು. ಇವನು ಯಾರೂ ಗೊತ್ತಿಲ್ಲ, ಇವನ ತಂದೆ ಯಾರು ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ, ಯಾವ ವಂಶದವ ಇವ, ಅರ್ಜುನನಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲುವುದಕ್ಕೆ ಇವನಿಗೆ ಅರ್ಹತೆ ಇಲ್ಲ. ನೀನು ಯಾರು? ನಿನ್ನ ಗೋತ್ರ ಯಾವುದು? ಪ್ರವರ ಯಾವುದು? ಎಲ್ಲಿ ಹುಟ್ಟಿದವನು ನೀನು? ತಂದೆ ತಾಯಿ ಯಾರು ಅಂತೇಳಿ ಕೇಳಿದ್ದಕ್ಕೆ ಕರ್ಣ ನೆಲನೋಟಕನಾದ. ಹೇಳುವುದಕ್ಕೆ ಅವನಿಗೆ ಏನು ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದವನು, ಅಪ್ಪ ಅಮ್ಮ ಯಾರು ಅಂತಲೇ ಅವನಿಗೆ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಕೌರವ ಅವನನ್ನು ಅಂಗರಾಜ್ಯವನ್ನು ಕೊಟ್ಟು ಅವನಿಗೆ ಅಂಗರಾಜ್ಯದ ಅಭಿಷೇಕವನ್ನು ಮಾಡಿ ಕರ್ಣನು ಅಂಗಾಧಿಪ ಅಂತೇಳಿ ಘೋಷಣೆ ಮಾಡಿದ. ಹಾಗಾಗಿ ತನ್ನ ಜೀವನ ಇದ್ರೆ ಕೌರವನಿಗೆ ಬೇಕಾಗಿ, ತಾನು ಬದುಕುವುದಿದ್ರೆ ಕೌರವನಿಗೆ ಬೇಕಾಗಿ. ಹೊರೆದ ದಾತಾರಂಗೆ ಹಗೆವನ ಶಿರವನರಿದು ಒಪ್ಪಿಸುವೆ ಎಂಬಂತಹ ಮರದಲ್ಲಿ ನಾನಿದ್ದೆ. ಕೌರವೇಂದ್ರನನ್ನು ನೀನು ಕೊಂದೆಯಲ್ಲ. ಆದರೂ ನಿನ್ನ ಭೇದೋಪಾಯಕ್ಕೆ ನಾನು ಮನಸೋರುವುದಿಲ್ಲ. ನನ್ನ ನಿರ್ಧಾರ ನಾನು ಹೇಳಿಬಿಡ್ತೇನೆ ಕೃಷ್ಣ. ನಾಳಿನ ಯುದ್ಧದಲ್ಲಿ ಮಾರಿಗವು ತಣವಾಯ್ತು ನಾಳಿನ ಭಾರತವು, ಮಾರಿಗವು ತಣವಾಯ್ತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ರಣರಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ, ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ, ಪತಿಯವಸರಕ್ಕೆ ಶರೀರವನ್ನು ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ, ಪತಿಯವಸರಕ್ಕೆ ಶರೀರವನ್ನು ಜೀವ ಸಖನಾಣೆ. ಕೃಷ್ಣ, ನಾನು ಹೇಳುವ ಮಾತುಗಳನ್ನು, ನನ್ನ ಮನದ ನಿರ್ಧಾರವನ್ನು ಸರಿಯಾಗಿ ಕೇಳು. ಮಾಲಿಕ ಉತ್ತರವಾಯಿತು ನಾಳಿನ ಭಾರತವು. ನಾಳಿನ ಭಾರತ ಯುದ್ಧ ಮಾಲಿಕ
ದೂತಗಣಗಳಿಗೆ ನಾನು ಉಣಬಡಿಸ್ತೇನೆ. ಚತುರಂಗ ಬಲದಲ್ಲಿ ಮಾರಿಗೌತಣವಾಯಿತು. ಚತುರಂಗ ಸೇನೆಯಲ್ಲಿಯೂ ಕೂಡ ಮಾರಿ ದೇವತೆ ಪ್ರಸನ್ನಗೊಳ್ಳುವಂತೆ ನಾನು ಯುದ್ಧರಂಗದಲ್ಲಿ ಕರೆಯುತ್ತೇನೆ, ವೈರಿಗಳನ್ನು ಬಲಿ ಕೊಡುತ್ತೇನೆ. ಯಾಕೆ ಬೇಕಾಗಿ? ಕೌರವನ ಋಣ ಹಿಂಗೆ, ಕೌರವನ ಅನ್ನದ ಋಣವುಂಟು ನನಗೆ. ಕೌರವ ನನ್ನ ಅನ್ನದಾತ, ಆದ್ದರಿಂದ ಕೌರವನಿಗೆ ಬೇಕಾಗಿ ಕೌರವನ ವೈರಿಗಳನ್ನು ಮಾರಿಗೌತಣ ಮಾಡುತ್ತೇನೆ. ಸುಭಟ ಕೋಟಿಯನ್ನು ತೀರಿಸ್ತೇನೆ. ನನ್ನ ವೈರಿಸ್ಥಾನದಲ್ಲಿ ಎಷ್ಟು ಕೋಟಿ ಜನರು ಬರ್ತಾರೋ, ಯೋಧರು ಬರ್ತಾರೋ, ಅವರನ್ನೆಲ್ಲ ಬೀಳಿಸಿ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು. ನನಗೆ ಮುಂದಿನೇನು? ಈ ಧರೆಯಲ್ಲಿ ಬದುಕುವಂತಹ ಯೋಗ್ಯತೆಯನ್ನು ನಾನು ಪಡೆದು ಬಂದಿಲ್ಲ. ಆ ಯೋಗ್ಯತೆ ಬೇಕು ಅಂತೇಳಿ ಆದ್ರೆ ನೀನು ಹೇಳಿದಾಗೆ ಪಾಂಡವರಲ್ಲಿ ದೊಡ್ಡವ ನಾನು ಅಂತೇಳಿ ಸಿಂಹಾಸನವನ್ನು ನಾನು ಒಪ್ಪಿಕೊಳ್ಳುವೆ. ಅದು ನನಗೆ ಮನಸ್ಸಿಲ್ಲ. ನಾಡಿನ ಭಾರತವು ಮಾರಿಗೌತಣವಾಗಲಿ, ಚತುರಂಗ ಕೋಟಿಯನ್ನು ಕೂಡ ತೀರಿಸಿ ಆಮೇಲೆ ನನ್ನನ್ನೇನು ಮಾಡಿಕೊಳ್ತೇನೆ. ಪತಿಯವಸರಕ್ಕೆ, ಪತಿ ಅಂತ ಹೇಳಿದ್ರೆ ಒಡೆಯ ಅಂತೇಳಿ, ಒಡೆಯ ಅಂತೇಳಿ ಕೃಷ್ಣನನ್ನೇ ಹೇಳೋದು. ದೇವರೇ, ನಿನ್ನ ಪಾದತಲಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ತೇನೆ. ಈ ಶರೀರವನ್ನು ನೂಕುವೆನು. ನಿನ್ನ ಪಾದಗಳಿಗೆ ನನ್ನ ಶರೀರವನ್ನು ನೂಕಿ ಬಿಡುತ್ತೇನೆ. ನನ್ನ ಶರೀರವನ್ನು ಸಮರ್ಪಣೆ ಮಾಡಿ ಬಿಡುತ್ತೇನೆ. ಕೌರವನ ಋಣವನ್ನು ಉಂಗಿಸುವುದಕ್ಕೆ ಬೇಕಾಗಿ ವೈರಿಪಾಳೆಯದಲ್ಲಿರುವಂತಹ ಸುಭಟ ಕೋಟಿಯನ್ನು ಕೊಡುತ್ತೇನೆ. ಆಮೇಲೆ ನನಗೆ ಬದುಕುವಂತಹ ಅರ್ಹತೆಯೇ ಇಲ್ಲ. ಯಾಕಂದ್ರೆ ನಾನು ಬದುಕುವುದಿದ್ದರೆ ಕೌರವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಬೇಕು. ಆ ಉದ್ದೇಶ ನನ್ನದು. ಅದು ನನ್ನಿಂದ ಆಗುವುದಿಲ್ಲ ಅಂತೇಳಿ ಆದ್ರೆ ಪಾಂಡವರು ನನ್ನ ಸಹೋದರರು ಅಂತೇಳಿ ಹೇಳಿದೆ ನೀನು, ನಾನೇ ಸತ್ತು ಬಿಡುತ್ತೇನೆ. ನಾನೇ ನಿನಗೆ ನನ್ನ ಪ್ರಾಣಾರ್ಪಣೆ ಮಾಡಿಬಿಡುತ್ತೇನೆ. ಆದರೆ ಕೃಷ್ಣ, ದೇವರಾದಂತಹ ನೀನು ಹೇಳಿದೆ, ನಿನ್ನ ಉದ್ದೇಶ ಬಹುಶಃ ಧರ್ಮರಾಯಾದಿಗಳನ್ನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆ ಮಾಡುವುದೇ ಇರಬೇಕು. ಹಾಗುಂಟು ಅಂತೇಳಿ ಆದ್ರೆ ನನ್ನ ಶರೀರವನ್ನು, ನನ್ನ ಪ್ರಾಣವನ್ನು ನಿನಗೆ ಅರ್ಪಣೆ ಮಾಡಿಕೊಡುತ್ತೇನೆ. ನಿನ್ನಯ ವೀರರ ಇವರ ನೋಯಿಸೇನು. ನಿನ್ನಯ ವೀರರು ಪಾಂಡವರು, ನಿನ್ನ ಭಾವಂದಿರು, ಅವರನ್ನು ನೋಯಿಸುವುದಿಲ್ಲ ಕೃಷ್ಣ. ನೀನು ಹೇಳಿದಂತೆ ಆಗಲಿ. ನಿನ್ನ ಉದ್ದೇಶ ಅದೇ ತಾನೆ. ನನ್ನನ್ನು ರಾಜನನ್ನಾಗಿ ಮಾಡಬೇಕು ಎಂಬುದು ನಿನ್ನ ಉದ್ದೇಶ ಅಲ್ಲ ಅಂತೇಳಿ ನನಗೆ ಸ್ಪಷ್ಟವಾಯಿತು. ನಿನ್ನಯ ವೀರರು ಎಂದೆನಿಸಿಕೊಂಡಂತಹ ಪಾಂಡವರನ್ನು ನೋಯಿಸುವುದಿಲ್ಲ. ನೀನು ಭರವಸೆ ಇಟ್ಟುಕೋ ಅಂತೇಳಿ ಇದಕ್ಕೆ ಆ ಆಗಸದಲ್ಲಿ ಹೊಳೆಯುತ್ತಿರುವಂತಹ ಸೂರ್ಯನ ಅಡೆಯಾಗಿಯೂ ಕೂಡ ನಿನ್ನವರನ್ನು ನಾನು ನೋಯಿಸುವುದಿಲ್ಲ ಅಂತೇಳಿ ಕರ್ಣ ಭಾಷೆ ಕೊಡ್ತಾನೆ. ಏನನ್ನು ಕರ್ಣನ ದೃಢವ ಕಂಡನು. ಕರ್ಣನ ದೃಢತೆ ಹೌದು. ಇವನು ಸಿಂಹಾಸನವನ್ನು ಒಪ್ಪಿಕೊಳ್ಳುವುದಿಲ್ಲ, ಮೊದಲೇ ಗೊತ್ತಿತ್ತು. ಆದರೆ ನನ್ನ ಉದ್ದೇಶವೂ ಅದೇ. ಪಾಂಡವರು ನನ್ನ ತಮ್ಮಂದಿರು ಅಂತೇಳಿ ಹೇಳಿ ಅವರ ಚಿತ್ತವನ್ನು ಕಲಕಬೇಕು ಎಂದೇ ನನ್ನ ಉದ್ದೇಶ ಇದ್ದದ್ದು. ಅದು ಒಳ್ಳೆಯದಾಯಿತು. ಹಾಗೆ ಕೃಷ್ಣ ಹಿಂದೆ ಹೋಗಿ ಕುಂತಿದೇವಿಯನ್ನು ಕರ್ಣನಲ್ಲಿಗೆ ಮಾತಾಡುವುದಕ್ಕೆ ಕಳಿಸ್ತಾಳೆ. ನಿನ್ನ ಮಗನಾದಂತಹ ಕರ್ಣನಿಗೆ ನೀನು ನನ್ನ ಮಗ ಅಂತೇಳಿ ನೀನು ಹೇಳುವುದಿದ್ರೆ ಇದೇ ಸಂದರ್ಭ ಅಂತೇಳಿ ಕೃಷ್ಣ ಕುಂತಿಯನ್ನು ಹೇಳಿ ಕರೆಯುತ್ತಾನೆ. ಕರ್ಣ ಒಂದು ದಿವಸ ನದಿ ತೀರಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಈಗ ಕರ್ಣನಿಗೆ ಸೂರ್ಯದೇವನನ್ನ ಅಪ್ಪ ಅಂತೇಳಿ ಗೊತ್ತಾಯಿತು. ಕುಂತಿದೇವಿಯನ್ನು ಹೇಳಬೇಕಂತೆ. ಸೂರ್ಯದೇವ ಈಗ ಕರ್ಣದಲ್ಲಿ ಮಗನೇ ಅಂತೇಳಿ ಮಾತಾಡಬಹುದು ಅಂದ್ರೆ ಲೋಕಕ್ಕೆ ಗೊತ್ತಾಯಿತು. ಈಗ ಕರ್ಣನಿಗೆ ಗೊತ್ತಾಯಿತು. ಹಾಗಾಗಿ ಸೂರ್ಯದೇವ ಬರ್ತಾನೆ. ಈಗ ಕರ್ಣ ಜಾಗ್ರತೆ, ನಿನ್ನ ತಾಯಿ ಕುಂತಿದೇವಿ ಬರ್ತಾಳೆ. ನಿಮ್ಮಿದ್ದೇನೋ ಭಾಷೆ ತೆಗೆದುಕೊಳ್ಳುವುದಕ್ಕೆ ಬರ್ತಾಳೆ. ಮೈ ಮರಿಬೇಡ, ಜಾಗ್ರತೆಯಿಂದಿರು, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ತಾಯಿ ಅಂತೇಳಿ ಕುಂತಿದೇವಿ ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡಬೇಡ ಅಂತೇಳಿ ಕರ್ಣನ ಕಿವಿಯಲ್ಲಿ ಸೂರ್ಯ ಬಂದು ಹೇಳುತ್ತಾನೆ. ಇದೇ ಸಂದರ್ಭದಲ್ಲಿ ಕುಂತಿದೇವಿ ಕರ್ಣನನ್ನು ಕಾಣುವುದಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ಗಂಗಾದೇವಿ ಸ್ತ್ರೀರೂಪದಿಂದ ಕುಂತಿಗೆ ಕಾಣಿಸಿಕೊಳ್ತಾಳೆ. ಅಮ್ಮ ಕುಂತಿ, ಈಗ ನಿನ್ನ ಮಗ ಕರ್ಣ ಅಂತೇಳಿ ಹೇಳ್ಬೋದಲ್ಲ. ಅವತ್ತು ನೀನು ಪಡೆದಾಗ ಪೆಟ್ಟಿಗೆಯಲ್ಲಿಟ್ಟು ನನಗೊಪ್ಪಿಸಿ ಬಿಟ್ಟಿಯಲ್ಲ, ಇನ್ನು ನಿನಗೆ ನಿನ್ನ ಮಗ ಉಂಟು, ನೀನು ಅಂತೇಳಿ ಕರ್ಣ ನಿನ್ನ ವಶಕ್ಕೊಪ್ಪಿಸಿದ್ದೇನೆ ಹೇಳಿ ಗಂಗಾ ಮಾತೆ ಅಲ್ಲಿಂದ ಅದೃಶ್ಯರಾಗಿ ಬಿಡುತ್ತಾಳೆ.
ಹಾಗಾಗಿ ಈಗ ಕುಂತಿದೇವಿ ಕರ್ಣನನ್ನು ಕಾಣುವುದಕ್ಕಾಗಿ ಬರ್ತಾಳೆ. ಕರ್ಣ ಅರ್ಘ್ಯ ಕೊಡುವುದಕ್ಕಾಗಿ ನದಿ ತೀರಕ್ಕೆ ಹೋಗುತ್ತಾ ಇದ್ದಾನೆ. ಬರದು ತಾಯಿಗಿರಿರಾಗಿ ಗತಿಸುತ್ತನಿರದೆ ಬಂದನು. ದಂಡದಂತಿರ ಚರಣದಲ್ಲಿ ಮಹಿಕ್ಕಲಾತನ ಮೊಸಲ ನೆಗೆಯಿದಳು. ದಂಡದಂತಿರ ಚರಣದಲ್ಲಿ ಮಹಿಕ್ಕಲು ಆತನ ಮೊಸಲ ನೆಗೆಯಿದಳು. ಬರಸೆಳೆದು ಬಿಗಿದಪ್ಪಿದಳು. ನೀರು ರಮಣಿಸಿದವು ನಯನದಲ್ಲಿ. ಬರಸೆಳೆದು ಬಿಗಿದಪ್ಪಿದಳು. ನೀರು ರಮಣಿಸಿದವು ನಯನದಲ್ಲಿ. ಸೆರೆ ಕೊರಳಿದೌಗಿ ತಾನು ಅಳಲಿನ ಅಬುದಿಯೊಳಾಳ್ದಳ ಕುಂತಿ. ನೀರು ರಮಣಿಸಿದವು ನಯನದಲ್ಲಿ. ಸೆರೆ ಕೊರಳಿದೌಗಿ ತಾನಳಲಿನ ಅಬುದಿಯೊಳಾಳ್ದಳ ಕುಂತಿ. ಕುಂತಿದೇವಿ ಕರ್ಣನನ್ನು ಕಾಣುತ್ತೇನೆ ಎಂಬಂತಹ ಉತ್ಸಾಹದಲ್ಲಿ ಬರ್ತಾ ಇದ್ದಾಳೆ. ಎಂದಿಗೋ ಪಡೆದಂತಹ ಶಿಶು ಅವನು ನನ್ನ ಮಗ, ನನ್ನ ಕಣ್ಣ ಮುಂಭಾಗದಲ್ಲೇ ಬೆಳೆದಿದ್ದಾನೆ, ಅವನನ್ನು ನೋಡ್ತಾ ಇದ್ದೇನೆ ನಾನು. ಆದರೆ ಮಗನೇ ನೀನು ನಾನು ಹೆತ್ತ ಮಗು ಅಂತೇಳಿ ಹೇಳಿಕೊಳ್ಳುವಂತಹ ಯೋಗ್ಯತೆಯನ್ನು ಕುಂತಿ ಪಡೆದಿಲ್ಲ. ಈವಾಗ ಕೃಷ್ಣನೇ ಹೇಳಿದ್ದಾನೆ, ಕರ್ಣನನ್ನು ಮಾತಾಡಿಸು, ಅವನಿಂದ ಏನು ಬೇಕೋ ನಿನಗೆ ಅದನ್ನು ಬೇಡಿಕೋ. ಬಡಲು ತಾಯಿಗಿರಿರಾಗಿ ರವಿಸುತ್ತನಿರದೆ ಬಂದರು. ಕುಂತಿದೇವಿ ಬರ್ತಾ ಇದ್ದಾಳೆ. ಅವಳ ಮುಂಭಾಗಕ್ಕೆ ಈ ಕರ್ಣ ಇದಿರಾಗಿ ಹೋಗುತ್ತಾ ಇದ್ದಾನೆ. ದಂಡದಂತಿನ ಚರಣದಲ್ಲಿ ಮೈಯಕ್ಕಿದನ. ದೀರ್ಘದಂಡ ನಮಸ್ಕಾರ ಮಾಡಿದ ತಾಯಿಗೆ. ಇಷ್ಟು ಸಮಯವಾಗಿ ಎಷ್ಟೋ ವರ್ಷಗಳು ಕಳೆದ ನಂತರ ನಾನು ಹೆತ್ತ ತಾಯಿಯನ್ನು ನಾನು ಕಾಣ್ತಾ ಇದ್ದೇನೆ. ಹಾಗಾಗಿ ಒಂದು ತರದ ಸಂತೋಷ, ಒಂದು ತರದ ದುಃಖ, ಉದ್ವೇಗ, ಕಾತರ, ನನ್ನ ಅಮ್ಮೆಯನ್ನು ನಾನು ನೋಡ್ತಾ ಇದ್ದೇನೆ ಅಂತೇಳಿ ಪಕ್ಕನೆ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಕುಂತಿಗೆ. ಕುಂತಿದೇವಿ ಅವನನ್ನು ಹಿಡಿದೆತ್ತಿ ಬರಸೆಳೆದು ಬಿಗಿದಪ್ಪಿಕೊಳ್ತಾಳೆ. ಅವನ ಕೋರಳಿಗೆ ತನ್ನ ಎರಡೂ ಕೈಗಳನ್ನು ಅವುಕಿ ಎಳೆದು ಹಿಡಿಕೊಳ್ತಾಳೆ. ಕರ್ಣ, ನೀನು ನನ್ನ ಮಗ, ನೀನು ನನ್ನ ಮಗ. ಅವನ ಮುಖವನ್ನು ಮೇಲೆತ್ತುತ್ತಾನೆ. ನೋಡ ಮಗನೇ, ಅಂದು ನಿನ್ನ ಎಡಗೈಯ ಮುಖವನ್ನು ನಾನು ಕಂಡನು. ಇಂದು ಹೇಗಿದ್ದೀಯೋ ನಿನ್ನ ಮುಖವನ್ನೊಮ್ಮೆ ನನಗೆ ತೋರಿಸು. ಕೊರಳಿಗೆ ತನ್ನ ಕೈಗಳನ್ನು ಅವುಕಿ ಬರಸೆಳೆದು ಹತ್ತಿರ ಕೆಳೆದುಕೊಂಡು ಅವನ ನೊಸಲನ್ನು ಎತ್ತಿ ಅವನ ಮುಖವನ್ನು ನೋಡ್ತಾಳೆ ಕುಂತಿ. ಆವಾಗ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರಿಳಿಯಿತು. ಕುಂತಿದೇವಿಯ ಕಣ್ಣುಗಳಲ್ಲಿ ನೀರಿಳಿತಾ ಉಂಟು, ಕಣ್ಣನ ಕಣ್ಣುಗಳಲ್ಲಿಯೂ ನೀರು ಇಳಿಯುತ್ತಾ ಉಂಟು. ಅಳಲಿನ ಅಬುದಿಯಳು ಅದ್ದಳು. ಮಾತು ಬರಲಿಲ್ಲ, ದುಃಖವೇ ಮಡುಗಟ್ಟಿದೆ. ಏನು ಮಾತಾಡಬೇಕು? ನನ್ನ ಮಗ ನನ್ನ ಹೆಗಲಿನ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ, ವಿದ್ಯಾವಂತನಾಗಿದ್ದಾನೆ, ಧನುರ್ವೇದ ಪಂಡಿತನಾಗಿದ್ದಾನೆ. ಇವನನ್ನು ನನ್ನ ಮಗ ಅಂತೇಳಿ ಹೇಳಿಕೊಳ್ಳುವಂತಹ ಭಾಗ್ಯವೇ ನನಗೆ ಇದು ತನಕ ಬಗೆಯಲ್ವಲ್ಲ. ಹೀಗೆಲ್ಲ ಆಲೋಚನೆ ಮಾಡಿ ದುಃಖಿಸ್ತಾ ಇದ್ದಾನೆ. ಆವಾಗ ಕರ್ಣ ಹೇಳ್ತಾನೆ, ಏನು ಮಾಡಬೇಕಮ್ಮ, ಯಾಕಾಗಿ ಬಂದೆ? ಇದು ತನಕ ನಿನ್ನನ್ನು ಅವ್ವೆ ಅಂತೇಳಿ ಕರೆಯುವಂತಹ ಭಾಗ್ಯವನ್ನು ನಾನು ಪಡೆದಿಲ್ಲ. ನನಗೆ ಗೊತ್ತಿಲ್ಲ, ನಿನಗಾದ್ರೆ ಗೊತ್ತಿತ್ತಲ್ವೋ ತಾಯಿ, ನೀನ್ ಯಾಕೆ ಹೇಳಲಿಲ್ಲ? ನೀನು ನನ್ನ ಮಗ ಕರ್ಣ ಅಂತೇಳಿ ನೀನು ಒಂದು ಮಾತು ಕೆಲವು ಸಮಯದ ಮೊದಲು ಎಲ್ಲಿಯಾದರೂ ಹೇಳಿದ್ದಿದ್ರೆ ಈ ಹಸ್ತಿನಾವತಿಯ ಚಿತ್ರಣವೇ ಬದಲಾಗಿ ಹೋಗುತ್ತಿತ್ತು. ನೀನೂ ಹೇಳಿಲ್ಲ, ಗೊತ್ತಿದ್ದವ ದೇವನಾದಂತಹ ಕೃಷ್ಣನೂ ಹೇಳಿಲ್ಲ. ದುಷ್ಟ ಚತುಷ್ಟಯರು ಅಂತೇಳಿ ನನಗೆ ಹೆಸರು ಕೊಟ್ಟವರು. ಆ ಭಗವಂತನಾದಂತಹ ಕೃಷ್ಣ ಓಲಗಕ್ಕೆ ಬಂದಾಗ ಈ ಕರ್ಣ ಕುಂತಿದೇವಿಯ ಮಗ ಅಂತೇಳಿ ಹೇಳಿದ್ದಿದ್ರೆ ಏನಾಗಿ ಹೋಗುತ್ತಿತ್ತು? ಏನಮ್ಮ ಈ ಸಂದರ್ಭದಲ್ಲಿ ಆದ್ರೆ ಒಂದು ಸಂತೋಷ, ನಾನು ತಂದೆ ತಾಯಿ ಇಲ್ಲದ ತಪ್ಪಲಿ ಅಲ್ಲ, ನನಗೊಬ್ಬ ತಂದೆ ಇದ್ದಾನೆ, ನನಗೊಬ್ಬಳು ತಾಯಿ ಇದ್ದಾರೆ.
ಚಂದ್ರವಂಶದ ಹಿರಿಯ ಸಾಮ್ರಾಜ್ಞಿಯಾದಂತಹ ಕುಂತಿದೇವಿಯೇ ನನ್ನ ತಾಯಿ ಎಂಬಂತಹ ಇದಕ್ಕಿಂತ ದೊಡ್ಡ ಹೆಗ್ಗಳಿಕೆಯಿಂದ ಇರಬೇಕಮ್ಮ ನನಗೆ. ಸಾಕು, ಬಂದಿಯಲ್ಲ ನನ್ನನ್ನು ಮಾತಾಡಿಸುವುದಕ್ಕೆ. ಈ ಕನ್ನಡ ಕೊನೆಯ ಕಾಲದಲ್ಲಿ, ಕೊನೆಯ ದಿನಗಳಲ್ಲಿ ಆ ಒಂದು ಕೊರದನ್ನು ಹೊತ್ತುಕೊಂಡು ನಾನು ಪ್ರಾಣ ಬಿಡಬೇಕಾದಂತಹ ಸಂದರ್ಭ ಇರುವಲ್ಲ. ಈಗಲಾದರೂ ನನ್ನ ತಾಯಿ ನೀನು ಅಂತೇಳಿ ನಾನು ಹೇಳಿಕೊಳ್ಳಬಹುದಲ್ಲ, ನೀನು ಹೇಳಬಹುದಲ್ಲ. ಯಾಕೆ ಬಂದೆಯಮ್ಮ ಅಂತೇಳಿ ಕುಂತಿಯಲ್ಲಿ ಕರ್ಣ ವಿನಮ್ರನಾಗಿ ಬೇಡಿಕೊಳ್ತಾನೆ ದುಃಖದಿಂದ. ಅದಕ್ಕೆ ಮಗನೇ ಮಗನೇ ತಮ್ಮಂದಿರನು ಪಾಲಿಸು, ವಿಫಲತನವನ್ನು ಮಾಡು, ನೀನೊದಗಿಸುವರೆ ಕುರುಪತಿಯ. ಮಗನೇ ನಿನ್ನ ತಮ್ಮಂದಿರನು ಪಾಲಿಸು, ವಿಘಟತನವನ್ನು ಮಾಡು, ನೀನೊದಗಿಸುವರೆ ಕುರುಪತಿಯ. ನಿನಗವರಿದಿರೆ ಇತ್ತಂಡ, ನಿನಗವರಿದಿರೆ ಇತ್ತಂಡ ಸೊಗಸು, ಸೊಗಸು ತಾನೆಂಬುದನು. ಮಗನೇ ಕಿಸುನರ ಬಗೆಯ ನೀ ಕೇಳದಿರು, ನೀ ಮನ ಬಿಗಿಸದಿರು. ಮಗನೇ ಕಿಸುನರ ಬಗೆಯ ನೀ ಕೇಳದಿರು, ನೀ ಮನ ಬಿಗಿಸದಿರು. ಸಲಿಸೆಂಬ ವಚನವನೆಂದಳ ಮಗನೇ ಕರ್ಣ, ಇದು ಬಹುಶಃ ಕೊನೆಯ ಬಾರಿ ನಿನ್ನನ್ನು ಮಗನೆಂದು ನಾನು ಕರೆಯುವುದು. ಪ್ರಥಮ ಬಾರಿಯೂ ಹೌದು, ಕೊನೆಯದ್ದು ಹೌದು. ನನ್ನದೊಂದು ಬೇಡಿಕೆ ಇದೆ ಕರ್ಣ, ನಿನ್ನ ತಮ್ಮಂದಿರನ್ನು ಪಾಲಿಸು. ನಿನ್ನ ತಮ್ಮಂದಿರು ಅಂತ ಹೇಳಿದ್ರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಅವರಿಗೆ ನೀನು ಅಣ್ಣ. ನಿನ್ನ ತಮ್ಮಂದಿರನ್ನು ಕೊಳೆಯುವಂತಹ, ಅವರನ್ನು ಉಳಿಸುವಂತಹ, ಅವರನ್ನು ಸಲಹುವಂತಹ ಕೃಪೆ ಮಾಡು ನೀನು. ಮಗನೇ ತಮ್ಮಂದಿರನ್ನು ಪಾಲಿಸು, ನಿನ್ನ ತಮ್ಮಂದಿರನ್ನು ಪಾಲಿಸು. ವಿಘಟತನವನ್ನು ಮಾಡು, ಅವರಲ್ಲಿ ಕೋಪಗೊಳ್ಳಬೇಡ, ಅದನ್ನು ಬಿಟ್ಟು ಬಿಡು. ನೀನು ಒಳಗಿಸುವರೆ ಕುರುಪತಿಯ, ನಿನಗಿವರಿದಿರೆ ಇತ್ತಂಡ. ನೀನು ಓಲಗದಲ್ಲಿ ಕುಳಿತೆ ಅಂತೇಳಿ ಆದ್ರೆ ಕುರುಪತಿಯೋ ಅಥವಾ ಪಾಂಡವನೋ ಇವರು ಯಾರು ನಿನಗಿದಿರಲ್ಲ. ಇತ್ತಂಡವೂ ಕೂಡ ನಿನಗೆ ಸರಿಸಾಟಿಯಲ್ಲ. ಅದು ಸೊಗಸು, ಅದು ಒಳ್ಳೆಯದು. ನನ್ನ ಬೇಡಿಕೆಯೂ ಅದೇ ಮಗನೇ, ನೀನು ಓಲಗ ಕೊಡಬೇಕು. ಅಂದ್ರೆ ಹಸ್ತಿನಾವತಿಯಲ್ಲಿ ನೀನು ಓಲಗ ಕೊಡಬೇಕು. ಹಿಸುಣರ ಮಾತ ಕೇಳದಿರು, ದುಷ್ಟರ ಮಾತನ್ನು ಕೇಳಬೇಡ. ನೀ ಮನ ಬಿಗಿಸದಿರು. ನನಗೆ ಕೌರವನೇ ದಾತಾರ, ಅವರ ಹಾಗೆ ನನಗೂ ಹಾಗೆ ಎಂಬಂತಹ ಬಿಗುಮಾನವನ್ನು ಬಿಟ್ಟು ಬಿಡು. ಎಲ್ಲ ವಚನವನ್ನು ಸಲ್ಲಿಸ್ತೀಯೋ ಕಂದ, ನನ್ನ ಮಾತನ್ನು ನಡೆಸಿಕೊಡ್ತೀಯೋ, ಪಾಂಡವರನ್ನು ಬರೆಯುತ್ತೀಯೋ, ನಿನ್ನ ತಮ್ಮಂದಿರನ್ನು ಸಲಹಿಕೊಡ್ತೀಯೋ ಅಂತೇಳಿ ಕುಂತಿ ಕರ್ಣನಲ್ಲಿ ಬೇಡಿಕೊಳ್ತಾ ಇದ್ದಾಳೆ. ಆವಾಗ ಕರ್ಣ ಹೇಳ್ತಾನೆ, ಗೊತ್ತುಂಟು ತಾಯಿ, ತಾಯಹುದು ತಾಪಲ್ಲೆನದು ಸಂಜಾಯತವು. ತಾಯಹುದು ತಾಪಲ್ಲೆನು ಅದು ಸಂಜಾಯತವು. ಪಾಂಡವರು ತಮ್ಮದಿರಿಯು ಭಯರಾಯರನಿ ಪಟ್ಟದ ಹಿರಿಯ ತಾನಹುದು. ತಮ್ಮದಿರು ನೀನು ಭಯರಾಯರನಿ ಪಟ್ಟದ ಹಿರಿಯ ತಾನಹುದು. ರಾಯನೆನ್ನನು ಮೆಚ್ಚಿ ಹೊರೆದನು ಸಾಯರಳುವನೇ ತಾಯೇ. ರಾಯನೆನ್ನನು ಮೆಚ್ಚಿ ಹೊರೆದನು ಸಾಯರಳುವನೇ. ಸುಡೇತರದಿ ಇಳೆಯ ಬಾಳಿಕೆ, ಸುಡೇತರದು ಈ ಇಳೆಯ ಬಾಳಿಕೆ. ಕೃತಜ್ಞತೆಗೆ ಗತಿಯಿಂದ. ನನಗೆ ಗೊತ್ತುಂಟಮ್ಮ, ನೀನು ಹೇಳಿ ಅದಕ್ಕೆ ಮೊದಲೇ ನನಗೆ ಗೊತ್ತಾಗಿದೆ. ಕೃಷ್ಣ ಹೇಳಿದ್ದಾನೆ, ತಾಯ ಹುಡುದು ಬಲ್ಲೆನದು, ಅದರ
ಅದನ್ನು ನಾನು ತಿಳಿದಿದ್ದೇನೆ. ಸಂಜಾಯತವು ಅಂದ್ರೆ ಇದೊಂದು ನಾನು ಸಾಲಗಾರ. ನಾನು ನಿನ್ನಿಂದ ಪಡೆದಂತಹ ಸಾಲವು ಅದೆಲ್ಲ ಗೊತ್ತು ನನಗೆ. ನನ್ನ ಕರ್ತವ್ಯ ಏನು ಎಂಬುದು ನನಗೆ ಗೊತ್ತು. ಮಾತೃ ಋಣ ಎಂಬುದನ್ನು ನನಗುಂಟು. ಮಾತೃ ಋಣ, ಪಿತೃ ಋಣ, ದೇವ ಋಣ, ಋಷಿ ಋಣ, ಹೀಗೆಲ್ಲ ಈ ಜೀವಕ್ಕೆ ಕೆಲವು ಋಣಗಳನ್ನು ಹೊತ್ತು ನಾವು ಬರ್ತೇವೆ. ಅದನ್ನು ಸಲ್ಲಿಸಬೇಕು ಅಂತೇಳಿ ಆದ್ರೆ ಇಲ್ಲಿ ತಾಯ ಋಣ ಸಂಜಾಯತ. ಕುಂತಿದೇವಿಯಿಂದ ನಾನು ನನ್ನ ಈ ಜೀವ ಎಂಬಂತಹ ಸಾಲವನ್ನು ಪಡೆದಿದ್ದೇನೆ. ಅದನ್ನು ಪುನರಪಿ ಹಿಂದಿರುಗಿಸುವಂತಹ ವಾಯಿದೆ ಬಂತು. ನಾನು ತಗೊಂಡಂತಹ ಸಾಲವನ್ನು ಪುನಃ ಕೊಡುವಂತಹ ವಾಯಿದೆ ಬಂತು. ಅದು ಹತ್ತಿರವಾಗುತ್ತಾ ಉಂಟು. ತಾಯಿಯಿಂದ ನಾನು ಪಡೆದದ್ದಕ್ಕೆ ಅದನ್ನು ಹಿಂದಿರುಗಬೇಕು. ತಾಯಿಯಿಂದ ಏನು ಪಡೆದಿದ್ದೇನೆ? ನಾನು ಪ್ರಾಣವನ್ನು, ಈ ಜೀವವನ್ನು ಪಡೆದಿದ್ದೇನೆ. ಈ ಜೀವವನ್ನು ನಾನು ಹಿಂದಿರುಗಿಸಬೇಕು. ಯಾರಿಗೆ ಹಿಂದಿರುಗಿಸಬೇಕು? ದೇವರಿಗೆ. ನಾನು ಗತಿಯನ್ನು ಪಡೆಯಬೇಕು ಅಂತೇಳಿ ಆದ್ರೆ, ಸದ್ಗತಿಯನ್ನು ಪಡೆಯಬೇಕು ಅಂತೇಳಿ ಆದ್ರೆ ಮಾತೃ ಋಣವನ್ನು ಇಟ್ಟುಕೊಂಡು ಸದ್ಗತಿಗೆ ಹೋಗುವುದಕ್ಕಾಗುವುದಿಲ್ಲ. ಆದ್ದರಿಂದ ತಾಯಿ ಏನು ಬೇಡುತ್ತಾಳೋ ಅದನ್ನು ನಾನು ಕೊಡಲೇಬೇಕು. ತಾಯಿ ಹೌದು, ತಾಯೇ ಹೌದು, ನೀನು ಹೇಳಿದ್ದು ಹೌದು, ತಾನು ಬಲ್ಲೆ, ಸಂಜಾಯತವು, ಪಾಂಡವರು ತಮ್ಮಂದಿರು ಎಂಬುದು ನನಗೆ ಗೊತ್ತು. ತಮ್ಮಂದಿರು ನನಗೆ ಬೇಕಲ್ವೋ ತಾಯೇ? ಪಟ್ಟದ ಹಿರಿಯ ತಾನವುದು ಅದು ನನಗೆ ಈಗ ಗೊತ್ತಾಯಿತು. ಆದ್ರೆ ರಾಯನೆನ್ನನು ನೆಚ್ಚಿ ಪೊರೆದವನು ಕೌರವರಾಯ. ನಾನು ಇವತ್ತು ಬದುಕಿ ಉಳಿದಿದ್ದೇನೆ ಅಂತೇಳಿ ಅಂದ್ರೆ ಅದಕ್ಕೆ ಕಾರಣ ಕೌರವ. ಅವನನ್ನು ಬಿಟ್ಟು ನನಗೆ ಅಧಿಕಾರ ಸಿಗುತ್ತದೆ ಅಂತೇಳಿ ಪಾಂಡವರ ಪಕ್ಷಕ್ಕೆ ನಾನು ಬಂದೆ ಅಂತೇಳಿ ಆದ್ರೆ ನಾನು ಕೃತಜ್ಞ ಎಂದೆನಿಸಿಕೊಳ್ಳುವುದಿಲ್ಲವೇ? ನನಗೆ ಸದ್ಗತಿ ದೊರಕಿತು, ನಾನು ನರಕಕ್ಕೆ ಹೋಗಬೇಕೋ ಬೇಡೋ? ಆದ್ರೆ ನಿನ್ನ ಋಣ ತೀರಿಸುವುದೊಂದು ಬಾಕಿ ಉಂಟು. ನಿನಗೆ ಕೊಡಬೇಕಾದ್ದನ್ನು ನಾನು ಕೊಡ್ತೇನೆ. ಏನು ಕೊಡಬೇಕಮ್ಮ? ನನ್ನಲ್ಲಿ ಏನುಂಟು? ನನ್ನ ಪ್ರಾಣ ಬೇಕು, ನನ್ನ ದೇಹ ಬೇಕು, ಮತ್ತೇನು ಬೇಕು ಕೇಳು ತಾಯಿ ಅಂತೇಳಿ ಕರ್ಣ ಹೋಗಲಿದ್ದಾರೆ. ಮಕ್ಕಳನ್ನು ತಲೆ ಕಾಯ್ದು ತೋರೈ ಕಂದ ಎಂಬ ಮಕ್ಕಳನ್ನು ತಲೆ ಕಾಯ್ದು ತೋರೈ ಕಂದ ನಿನಗಿನ್ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇವೆಯಲಿ ಕಂದ ನಿನಗಿನ್ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇವೆಯಲಿ ಹೋದ ಬಾಣವ ಮರಳಿ ತೊಡೆದಿರು ಹೋದ ಬಾಣವ ಮರಳಿ ತೊಡೆದಿರು ಮಾದು ಕಡೆ ವೈರವನೆದಲ್ಗೆ ಹಸಾದವೆಂದನು ಬೀಳು ಕೊಟ್ಟನು ಬಂದನರ ಮನೆಗೆ. ಕುಂತಿ ಕರ್ಣನಲ್ಲಿ ಕೇಳ್ತಾಳೆ, ಕೃಷ್ಣ ನಿನಗೆ ಬೇಕಾದ್ದನ್ನು ಕೇಳು ಅಂತೇಳಿ ಹೇಳಿ ಕಳುಹಿಸಿದ್ದಾನೆ. ಕರ್ಣ ಪಾಂಡವ ಪಕ್ಷಕ್ಕೆ ಬರುವುದಿಲ್ಲ ಎಂಬಂತಹ ನಿರ್ಣಯ ಬುದ್ಧಿಗಾರುತ್ತದೆ. ಆದರೆ ತನ್ನ ಮಕ್ಕಳನ್ನು ಕರ್ಣನಿಂದ ಕಾಯ್ದುಕೊಡಬೇಕು ಎಂಬಂತಹ ಒಂದು ಅಪಹಾಪಿಕೆ ಕುಂತಿಯಲ್ಲಿ, ಅವಳ ತಾಯಿಗರುಳಲ್ಲಿ ಉಂಟು. ಅದಕ್ಕೆ ನೀನು ಹೇಗೂ ಬರುವುದಿಲ್ಲ ಅಂತೇಳಿ ಆದ್ರೆ ಆ ದೊಡೆ 5 ಪಾಂಡವರ ಮಕ್ಕಳನ್ನು, ನನ್ನ ಮಕ್ಕಳನ್ನು ನೀನು ತಲೆಗಾಯ್ದು ತೋರೈ ಕಂದ. ಅವರ ತಲೆಗಳನ್ನು ನೀನು ಕಾಯಬೇಕು. ಅವರನ್ನು ನೀನು ಕೊಲ್ಲುವಾಗ ನನ್ನ ಮಕ್ಕಳನ್ನು ನೀನು ಕಾಯಬೇಕು, 5 ಕಾಯಬೇಕು. ಈ ದುರಾಗ್ರಹ ಅಂತೇಳಿ ನೀನು ತಿಳಿಯಬಾರದು. ನಿನ್ನದೊಂದು ಆಗ್ರಹ ಬೇರೆ, ನಾನು ಕೌರವನನ್ನು ಬಿಟ್ಟು ಬರುವುದಿಲ್ಲ ಅಂತ ಹೇಳಿ. ಆದ್ರೆ ನನಗೆ ನನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು ಎಂಬಂತಹ ಒಂದು ವೇದನೆ ಉಂಟಲ್ವೋ, ಅದನ್ನು ನಾನು ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಪಾಂಡವರ ಮೇಲೆ ನೀನು ಕೋಪ ಮಾಡಬಾರದು. ಇನ್ನೂ ಒಂದುಂಟು, ಹೋದ ಬಾಣವ ಮರಳಿ ಕೊಡದಿರು. ಒಮ್ಮೆ ಪ್ರಯೋಗಿಸಿದಂತಹ ಬಾಣವನ್ನು ಪುನರಪಿ ನೀನು ಕೊಡಬಾರದು. ಈ ದ್ವಾಪರದಲ್ಲಿ ಒಮ್ಮೆ ಪ್ರಯೋಗಿಸಿದ ಬಾಣ ಪುನರಪಿ ಬಂದು ಮತ್ತೊಮ್ಮೆ ಪ್ರಯೋಗಿಸುವಂತಹ ಸಂದರ್ಭ ಇಲ್ಲ. ಆದರೆ ತ್ರೇತಾಯುಗದಲ್ಲಿ ಇತ್ತು. ರಾಮಚಂದ್ರನ ಬಾಣ, ಅವ ಪ್ರಯೋಗಿಸಿದಂತಹ ಮಂತ್ರಾಸ್ತ್ರ, ಅದು ತನ್ನ ಗುರಿಯನ್ನು ತಲುಪಿ ಗುರಿಯನ್ನು ಭೇದಿಸಿ ಪುನರಪಿ ಬಂದು ರಾಮನ ಬತ್ತಳಿಕೆಗೆ ಸೇರುವಂತಹ ಮಂತ್ರಾಸ್ತ್ರಗಳು ಆ ಕಾಲದಲ್ಲಿ ಇದ್ದವು. ಇಲ್ಲಿಯೂ ಇರಬಹುದೋ ಏನು?
ಹೋದ ಬಾಣವ ಮರಳಿ ತೊಡದಿರು ಮಾತು ಕಳೆ ವೈರವ. ಪಾಂಡವರಲ್ಲಿ ವೈರವನ್ನು ಬಿಟ್ಟು ಬಿಡು. ಒಮ್ಮೆ ಪ್ರಯೋಗಿಸಿದ ಬಾಣವನ್ನು ಪುನರಪಿ ನೀನು ಪ್ರಯೋಗಿಸುವಾರು. ನನ್ನ ಮಕ್ಕಳನ್ನು ಪಾಲಿಸು. ಇದುವೇ ನೀನು ನನಗೆ ಕೊಡಬೇಕಾದಂತಹ ಒಂದು ಮಾತು ಅಂತೇಳಿ ಕುಂತಿ ಮಗನಲ್ಲಿ ಬೇಡಿಕೊಳ್ತಾಳೆ. ಅದಕ್ಕೆ ಕರ್ಣ ಒಪ್ಪುತ್ತಾನೆ. ತಾಯಿಗೆ ಕೊಡದೇ ಇರುವಂತಹ ವಿಚಾರ ಇನ್ಯಾವುದು ಉಂಟು? ಆದ್ದರಿಂದ ನಿನಗೆ 5 ಮಂದಿ ಮಕ್ಕಳು ನಿನ್ನ ಮಕ್ಕಳಾಗಿ ಉಳಿಯುತ್ತಾರೆ. ಅವರನ್ನು ನಾನೇನೂ ಮಾಡುವುದಿಲ್ಲ, ನೀನು ನಂಬಿಕೊಳ್ಳುವವರು. ಒಮ್ಮೆ ಪ್ರಯೋಗಿಸಿದ ಬಾಣವನ್ನು ಮತ್ತೊಮ್ಮೆ ತೊಡುವುದಿಲ್ಲ ಅಂತ ಹೇಳುವಂತಹ ಭರವಸೆಯನ್ನು ಆಗಸದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಸೂರ್ಯನ ಸಾಕ್ಷಿಯಾಗಿಯೂ ಕೂಡ ನಿನಗೆ ಮಾತನ್ನು ಕೊಡುತ್ತೇನೆ ಅಂತೇಳಿ ಕರ್ಣ ಕುಂತಿಗೆ ಭಾಷೆಯನ್ನು ಕೊಡ್ತಾರೆ. ಈ ಕರ್ಣ ಬದುಕಬೇಕಾದವನಲ್ಲ ಎಂಬುದೊಂದು ಕೃಷ್ಣನ ನಿರ್ಣಯ. ಹಾಗಾಗಿ ಕರ್ಣದಲ್ಲಿರುವಂತಹ ಪರಾಕ್ರಮ ಏನೆಲ್ಲ ಉಂಟು ಅದನ್ನು ಕಳೆಯದೆ ಕರ್ಣನನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಕರ್ಣನ ಹಿಂದಿನ ಜನ್ಮದಲ್ಲಿ ಸಹಸ್ರ ಕವಚ ಅಂತ ಹೇಳುವಂತಹ ಒಬ್ಬ ರಕ್ಕಸನಾಗಿದ್ದವ. ಈ ಸಹಸ್ರ ಕವಚನನ್ನು ಸೋಲಿಸುವುದಕ್ಕೆ ನರಸಿಂಹಾವತಾರದಲ್ಲಿ ಹರಿಯ ಶಿರಭಾಗ ನಾರಾಯಣನಾಗಿ, ಹರಿಯ ದೇಹದ ಭಾಗ ನರನಾಗಿ, ಈ ಜನ್ಮದಲ್ಲಿ ಸಹಸ್ರ ಕವಚನು ಕರ್ಣನಾಗಿ ಜನಿಸಿದಂತಹ ಇವನನ್ನು ಕೊಲ್ಲುವುದಕ್ಕಾಗಿ ನರನಾರಾಯಣರು ಜನ್ಮ ತಾಳಿದರು. ಈ ಸಹಸ್ರ ಕವಚ, ಈ ನರನಾರಾಯಣರು 1000 ಕವಚವುಳ್ಳಂತಹ ಈ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಒಮ್ಮೆ ನರ ಯುದ್ಧ ಮಾಡುವುದು, ಅವನು ಬಳಲಿನ ಮೇಲೆ ಅವನು ಪುನಃ ತಪಸ್ಸು ಮಾಡುವುದು, ನಾರಾಯಣ ಯುದ್ಧ ಮಾಡುವುದು. ಹೀಗೆ ಯುದ್ಧ ಮಾಡುತ್ತಾ ಮಾಡುತ್ತಾ ಇಬ್ಬರು ಬದಲಾಗಿ ಈ ಸಹಸ್ರ ಕವಚನ 999 ಕವಚಗಳನ್ನು ತುಂಡರಿಸಿದ. ದುಷ್ಟನಾದಂತಹ ಸಹಸ್ರ ಕವಚ ಸಾಯಬೇಕು ಅಂತೇಳಿ ಆದ್ರೆ ಅವನಿಗೆ ದೈವದತ್ತವಾದಂತಹ 100 ಕವಚಗಳು ಹರಿಯಬೇಕು. ಆವಾಗ ಸಹಸ್ರ ಕವಚನಿಗೆ ನಾನು ಸೋಲ್ತೇನೆ ಅಂತೇಳಿ ಆಯ್ತು. ಹಾಗಾಗಿ ಅಲ್ಲಿಂದ ಪಲಾಯನ ಮಾಡಿದ್ದ. ಅದೇ ನರನಾರಾಯಣರು ನರ ಅರ್ಜುನನಾಗಿ, ನಾರಾಯಣ ಕೃಷ್ಣನಾಗಿ ದ್ವಾಪರದಲ್ಲಿ ಜನ್ಮ ತಾಳಿ ಕೃಷ್ಣಾರ್ಜುನರಾಗಿ ಕರ್ಣನ ಮುಂಭಾಗಕ್ಕೆ ಬರ್ತಾರೆ. ದೇವೇಂದ್ರ ತನ್ನ ಮಗನಾದಂತಹ ಅರ್ಜುನನ ಗೆಲುವಿಗೆ ಬೇಕಾಗಿ ಬ್ರಾಹ್ಮಣ ವೇಷದಿಂದ ಬಂದು ಕರ್ಣನಿಂದ, ಕರ್ಣ ದಾನಿ, ಮಹಾದಾನಿ, ದಾನಶೂರ ಅಂತೇಳಿ ಹೆಸರು ಪಡ್ಕೊಂಡವನು, ಏನಿದ್ರೂ ಕೊಡ್ತಾನೆ. ಹಾಗಾಗಿ ಬ್ರಾಹ್ಮಣ ವೇಷದಿಂದ ದೇವೇಂದ್ರ ಬಂದು ಕೌರವದಲ್ಲಿದ್ದಂತಹ ಒಂದು ಕವಚವನ್ನು ಬೇಡಿ ಪಡ್ಕೊಂಡು ಹೋಗುತ್ತಾನೆ. ಹಾಗಾಗಿ ದೈವದತ್ತವಾದಂತಹ ಕವಚ ಇಲ್ಲ. ಆಮೇಲೆ ಕರ್ಣ ಮುಂದಿನ ಯುದ್ಧದಲ್ಲಿ ಅರ್ಜುನನಿಗೆ ಎದುರಾಗಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣನೇ ಬ್ರಾಹ್ಮಣ ರೂಪದಿಂದ ಬಂದು ಕರ್ಣನ ಕಿವಿಯಲ್ಲಿರುವಂತಹ ಕುಂಡಲಗಳು, ಎದೆಯಲ್ಲಿರುವಂತಹ ಅಮೃತ ಕಲಶವನ್ನು ಬೇಡಿ ಪಡೆಯುತ್ತಾರೆ. ಹಾಗಾಗಿ ಈ ಸಹಸ್ರ ಕವಚ ಕರ್ಣನಲ್ಲಿ ಇದ್ದಂತಹ ಎಲ್ಲಾ ಶಕ್ತಿಗಳು ಕೂಡ ವ್ಯಯವಾದ ಮೇಲೆ ಕರ್ಣನ ವಧೆಯಾಗ್ತದೆ. ಅಂದರೆ ಪೂರ್ವ ಜನ್ಮದಲ್ಲಿದ್ದಂತಹ ಸಹಸ್ರ ಕವಚನ ಸಂಪೂರ್ಣ ವಧೆ ಕರ್ಣನ ರೂಪದಲ್ಲಿ ಆಗ್ತದೆ. ಹಾಗಾಗಿ ಕರ್ಣ ಪಾಂಡವರಲ್ಲಿ ಹಿರಿಯನಾದರೂ ಅವರಿಗೆ ಸಿಂಹಾಸನವನ್ನು ಕೊಡಿಸುವಲ್ಲಿ ಕೃಷ್ಣ ಮನ ಮಾಡಲಿಲ್ಲ. ಅದೇ ಕಾರಣಕ್ಕಾಗಿ ಕರ್ಣ ಕುಂತಿಯ ಮಗ ಅಂತ ಹೇಳುವಂತಹ ಸತ್ಯವನ್ನು ದೈವ ಪ್ರೇರಣೆಯಿಂದಲಾಗಿ ಅದು ಗುಪ್ತವಾಗಿಯೇ ಉಳಿಯಿತು, ಅದು ಹೊರಗೆ ಬರಲಿಲ್ಲ. ಈ ಸಂದರ್ಭದಲ್ಲಿ ಕರ್ಣ ಕೌರವನನ್ನು ಬಿಡುವುದಿಲ್ಲ ಎಂಬುದು ನಿಶ್ಚಯವಾದ ಕಾರಣ ಕೃಷ್ಣ ಈ ಸಂದರ್ಭದಲ್ಲಿ ಕೌರವನ ಶಕ್ತಿಯನ್ನು ಕುಗ್ಗಿಸುವುದಕ್ಕಾಗಿ ಸತ್ಯವನ್ನು ಕೃಷ್ಣ ಹೇಳಿದ್ದಾನೆ. ಅಂದರೆ ದುಷ್ಟ ಸಂಹಾರ, ಶಿಷ್ಟರ ಪಾಲನೆಗೆ ಬೇಕಾಗಿ ಶ್ರೀಕೃಷ್ಣ ಅವರು ನಡೆಸುವಂತಹ ಲೀಲೆಗಳಲ್ಲಿ ಈ ಕರ್ಣನ ಪ್ರಕರಣವು ಒಂದು. ಇದೇ ರೀತಿಯಲ್ಲಿ ಭಗವಂತನಾದಂತಹ ಕೃಷ್ಣ ಪಾಂಡವರನ್ನು ಸಂಸ್ಥಾಪನೆ ಮಾಡಬೇಕು, ಧರ್ಮಾತ್ಮರಾದಂತಹ ಧರ್ಮರಾಜನನ್ನು ಸಿಂಹಾಸನದಲ್ಲಿ ಹಸ್ತಿನಾವತಿಯಲ್ಲಿ ಪ್ರತಿಷ್ಠಾಪಿಸಬೇಕು ಎಂಬ ಕಾರಣಕ್ಕಾಗಿಯೇ ಈ ಯುಗದಲ್ಲಿ ಕೃಷ್ಣ ವಸುದೇವ ದೇವಕಿಯರ ಕಂದನಾಗಿ ಅವತರಿಸಿದ ಪಾಂಡವರನ್ನು ಧರ್ಮರಕ್ಷಣೆಗಾಗಿ ತನ್ನ ಕೈಯ ಆಯುಧಗಳನ್ನಾಗಿ ಬಳಸಿಕೊಂಡ ಎಂಬಂತಹ ಪುಣ್ಯ ಕಥೆಗೆ ನಾವು ಕರ್ಣ ಭೇದನ ಯಾಕಾಗಿ ಆಯಿತು, ಹೇಗಾಯಿತು ಎಂಬುದನ್ನು ತಿಳ್ಕೊಂಡಿದ್ದೇವೆ. ಇದಕ್ಕೆ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡ್ತಾರೆ. ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ
ಈ ಕರ್ಣವೇದನ ಎಂಬಂತಹ ಈ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಯೋಗಿತಾ ಮೇಡಮ್ ಅವರಿಗೂ ಹಾಗೂ ಗಮಕ ಕಲಾ ಪರಿಷತ್ತಿನ ವಿವಿಧ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಹಾಗೂ ಇಷ್ಟರ ತನಕ ಕೇಳಿದಂತಹ ಈ ಕರ್ಣಭೇದನ ಎಂಬಂತಹ ಕಥೆಯನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗಾಣಿಸುತ್ತೇನೆ.